ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಗನ್ಮಾತೆಯ ಪಾದ ಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎಲ್ಲ ಆಧ್ಯಾತ್ಮಿಕ ಬಂಧುಗಳೇ, ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಗಳಲ್ಲಿ ಬರುವಂತಹ 1000 ನಾಮಗಳು. ಈ ನಾಮಗಳಲ್ಲಿ ನಾವು ಜಗನ್ಮಾತೆಯ ಮಹಿಮೆಯನ್ನ ಗಮನಿಸ್ತಾ ಬರ್ತಾ ಇದ್ವಿ. ಈಗಾಗಲೇ 743 ನಾಮಗಳನ್ನು ನಾವು ಅರ್ಥಸಹಿತವಾಗಿ ಗಮನಿಸಿದ್ದೀವಿ. ಇವತ್ತಿನ ಈ ಒಂದು ಪ್ರವಚನ 75ನೇ ಪ್ರವಚನ. ಈ ಎಲ್ಲ ಪ್ರವಚನಗಳು ಕೂಡ ರೆಕಾರ್ಡ್ ಆಗಿದೆ. ಇನ್ನು 1000 ನಾಮಗಳಿಗೆ ಬಹುಶಃ ಒಂದು 100, ಅದರ ಹತ್ರ 101 ಅಥವಾ 108ವರೆಗೂ ಆಗಬಹುದು. ಈ ಎಲ್ಲ ಪ್ರವಚನಗಳಲ್ಲೂ ಕೂಡ ನಾವು ಮುಖ್ಯವಾಗಿ ಗಮನಿಸೋದು ಒಂದು ದೃಷ್ಟಿಯಿಂದ ಈ ಜಗತ್ತನ್ನ ಸೃಷ್ಟಿ ಮಾಡಿ ಪಾಲನೆ ಮಾಡಿ ಸಂಹಾರ ಮಾಡ್ತಾ ಇರುವಂತ ಜಗನ್ಮಾತೆಯ ಮಹಿಮೆಯನ್ನ ಒಂದು ಕಡೆ ನೋಡ್ತಾ ಬರ್ತೀವಿ. ಮತ್ತೊಂದು ದೃಷ್ಟಿಕೋನ ಇದೆ ಇದಕ್ಕೆ. ಅದೇನು ಅಂದ್ರೆ, ನಮ್ಮ ವೈಯಕ್ತಿಕ ಸಾಧನೆಯಲ್ಲಿ, ಆಧ್ಯಾತ್ಮಿಕ ಸಾಧನೆಯಲ್ಲಿ ನಾವು ತೊಡಗಿಸಿಕೊಳ್ಳುವಂತ ಒಂದು ವಿಧಾನ. ಯಾವ ರೀತಿ ನಾವು ತೊಡಗಿಸ್ಕೋತಾ ಇದ್ದೀವಿ, ನಮ್ಮನ್ನ ನಾವು ಎಷ್ಟರ ಮಟ್ಟಿಗೆ ಅಧ್ಯಾತ್ಮದಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ, ಇದು ಕೂಡ ನಮಗಿಲ್ಲಿ ಕಂಡು ಬರುತ್ತೆ. ಹಾಗೆ ನಮಗೆ ಮಾರ್ಗದರ್ಶನ ಮಾಡುತ್ತಿದ್ದು ಜಗನ್ಮಾತೆಯನ್ನ ಪ್ರಸನ್ನಗೊಳಿಸೋದಕ್ಕೆ, ಜಗನ್ಮಾತೆಗೆ ನಾವು ಹತ್ತಿರ ಆಗೋದಕ್ಕೆ, ಅಥವಾ ಜಗನ್ಮಾತೆಯ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಹಲವಾರು ರೀತಿ ನಾವು ಹೇಳ್ಬೋದು. ಸಾಧನೆ ಮಾತ್ರ ಒಂದೇ. ಹಾಗೆ ನಮ್ಮ ಅಂತರಂಗದಲ್ಲಿ ನಮ್ಮ ನಿಜ ಸ್ವರೂಪವಾಗಿರುವಂತಹ ಜಗನ್ಮಾತೆಯನ್ನ, ಆದಿಶಕ್ತಿಯನ್ನ ನಾವು ನಮ್ಮಲ್ಲೇ ಅನುಭವಿಸೋದಕ್ಕೆ ಈ ಎಲ್ಲವೂ ಕೂಡ ಆಧ್ಯಾತ್ಮಿಕ ಸಾಧನೆಯ ವಿವಿಧ ಮುಖಗಳು. ಸೊ 2 ದೃಷ್ಟಿಕೋನದಲ್ಲಿ ನಾವು ಲಲಿತಾ ಸಹಸ್ರನಾಮವನ್ನು ಗಮನಿಸ್ತಾ ಬರ್ತಾ ಇದ್ದೀವಿ. ಒಂದು ಕಡೆಯಿಂದ ಜಗನ್ಮಾತೆಯ ಮಹಿಮೆಯನ್ನ ನೋಡ್ತೀವಿ, ಮತ್ತೊಂದು ಕಡೆಯಿಂದ ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಪೂರಕವಾಗುವಂತಹ ಅಂಶಗಳು, ಸಾಧನಾ ವಿಧಾನಗಳು, ಇದನ್ನು ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಇವತ್ತಿನ ಈ ಪ್ರವಚನದಲ್ಲಿ ನಾವು 744ನೇ ನಾಮದಿಂದ ಮುಂದುವರಿಸೋಣ. ದೌರ್ಭಾಗ್ಯತೂಲ ವಾತೂಲ ಜರಾದ್ವಾಂತ ರವಿಪ್ರಭ ಭಾಗ್ಯಾಬ್ಧಿ ಚಂದ್ರಿಕಾ ಭಕ್ತಚಿತ್ತಕೇಕಿ ಘನಾ ಘನ ರೋಗ ಪರ್ವತ ದಂಭೋಲಿ ಮೃತ್ಯುದಾರು ಕುಠಾರಿಕ. ಜಗನ್ಮಾತೆಗೆ ದೌರ್ಭಾಗ್ಯ ತೂಲವಾತೂಲ ಅಂತ ಒಂದು ಹೆಸರು. ಏನಿದ್ರ ಅರ್ಥ? ದೌರ್ಭಾಗ್ಯವನ್ನ ಹತ್ತಿಯ ಹಾಗೆ, ತೂಲ ಅಂದ್ರೆ ಹತ್ತಿ ಅಂತ, ಹತ್ತಿಯನ್ನ ಬಿರುಗಾಳಿ ಎಷ್ಟು ಸುಲಭವಾಗಿ ಅದು ಹಾರಿಸ್ಕೊಂಡು ಹೊರಟೋಗುತ್ತೋ
ಆ ವೇಗದಲ್ಲಿ, ಆ ರೀತಿಯಲ್ಲಿ ಜಗನ್ಮಾತೆ ದೌರ್ಭಾಗ್ಯವನ್ನ ನಮ್ಮಿಂದ ಪರಿಹರಿಸ್ಬಿಡ್ತಾಳೆ, ದೂರ ಮಾಡ್ಬಿಡ್ತಾಳೆ ಅಂತ. ಈಗ ನಮ್ಮಲ್ಲಿರುವಂತಹ ದೌರ್ಭಾಗ್ಯ ಯಾವುದು ಅನ್ನೋದನ್ನ ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಆಗ ನಮಗೆ ಜಗನ್ಮಾತೆ ಸುಲಭವಾಗಿ ಹೇಗೆ ನಮ್ಮ ದೌರ್ಭಾಗ್ಯವನ್ನ ನಿವಾರಣೆ ಮಾಡ್ಬಿಡ್ತಾಳೆ ಅಥವಾ ನಮ್ಮಿಂದ ದೂರ ಮಾಡ್ತಾಳೆ. ನಾವಿಲ್ಲಿ ಹಲವಾರು ನಾಮಗಳಲ್ಲಿ ಒಂದು ವಿಚಾರನ ಗಮನಿಸ್ತಾ ಬರ್ತಾ ಇದ್ದೀವಿ. ಸೌಭಾಗ್ಯ, ದೌರ್ಭಾಗ್ಯ ನೋಡಿ ಎರಡಿದೆ. ವಿದ್ಯಾ, ಅವಿದ್ಯ ಎರಡು ಮುಖಗಳು. ಜ್ಞಾನ, ಅಜ್ಞಾನ, ಮೃತ್ಯು, ಅಮೃತ. ಹೀಗೆ ಹಲವಾರು ದ್ವಂದ್ವಗಳು ಜಗನ್ಮಾತೆಯ ಬೇರೆ ಬೇರೆ ಶಕ್ತಿಗಳ ರೂಪದಲ್ಲಿ ಕೆಲಸ ಮಾಡ್ತಾ ಇದೆ. ಈಗ ದೌರ್ಭಾಗ್ಯವನ್ನ ಜಗನ್ಮಾತೆ ಕ್ಷಿಪ್ರ ಅಂದ್ರೆ ವೇಗವಾಗಿ ಅದನ್ನ ಹೋಗಲಾಡಿಸ್ಬಿಡ್ತಾಳೆ. ಮನುಷ್ಯರಿಗೆ ಎಂಥ ದೌರ್ಭಾಗ್ಯ ಇದೆ? ಮನುಷ್ಯರಿಗಿರುವಂತ ಎಲ್ಲಕ್ಕಿಂತ ದೊಡ್ಡ ದೌರ್ಭಾಗ್ಯ ನೋಡಿ, ದೌರ್ಭಾಗ್ಯ. ಸೌಭಾಗ್ಯ ಅನ್ನೋದು ನಮ್ಗೆ ಗೊತ್ತೇ ಇದೆ, ಅಷ್ಟವಿಧ ಭಾಗ್ಯಗಳು. ಅಷ್ಟಲಕ್ಷ್ಮಿಯರ ಕೃಪೆಯಿಂದ ಅಷ್ಟವಿಧ ಭಾಗ್ಯಗಳು ಉಂಟಾಗುತ್ತೆ. ಅದು ಜಗನ್ಮಾತೆಯ ಕೃಪೆಯಿಂದಲೇ ಆಗುತ್ತೆ. ಯಾಕಂದ್ರೆ ಅಷ್ಟಲಕ್ಷ್ಮಿಯರ ರೂಪದಲ್ಲಿ ಈಕೆನೇ ಇರೋದು. ದೌರ್ಭಾಗ್ಯ ಅನ್ನುವಂಥದ್ದನ್ನ ನಾವು ಎರಡು ರೂಪದಲ್ಲಿ ಕಾಣ್ಬೋದು. ಒಂದು ಬುದ್ಧಿಯ ಒಂದು ದೌರ್ಭಾಗ್ಯ, ಇನ್ನೊಂದು ಹಣದ ಅಥವಾ ವಸ್ತುಗಳ ದೌರ್ಭಾಗ್ಯ. ಅದನ್ನ ದಾರಿದ್ರ್ಯ ಅಂತಾನು ಕರಿಬಹುದು. ಬುದ್ಧಿ ದಾರಿದ್ರ್ಯ ಅಂತಾನೆ ಕರೀತಾರೆ ಕೆಲವರು. ಅದು ಬೇರೆ ದೌರ್ಭಾಗ್ಯಗಳಿದ್ರೆ ನಿವಾರಣೆ ಆಗೋದು ಸುಲಭ. ಆದ್ರೆ ಬುದ್ಧಿಗೆ ದೌರ್ಭಾಗ್ಯ ಬಂದ್ಬಿಟ್ರೆ ಬಹಳ ಕಷ್ಟ. ಬುದ್ಧಿವಂತನಾಗಿದ್ರೆ ಹೇಗೋ ತನ್ನ ಹಿಂದಿನ ದೋಷಗಳನ್ನ ತಿದ್ದುಕೊಂಡು ತನ್ನ ಒಂದು ಸ್ವಪ್ರಯತ್ನದಿಂದ ಅವನು ಉದ್ಧಾರ ಆಗೋ ಸಾಧ್ಯತೆ ಇದೆ. ಬುದ್ಧಿಗೆ ಕೊರತೆ ಬಂದ್ಬಿಟ್ರೆ ಏನ್ ಮಾಡೋದು? ಇದನ್ನ ನಾವು ಈ ಜ್ಯೋತಿಷ್ಯದಲ್ಲಿ ಮೊದಲನೇದಾಗಿ ಗುರು, ಆಮೇಲೆ ಬುಧ. ಬುಧ ಬುದ್ಧಿಕಾರಕ, ಗುರು ಜ್ಞಾನಕಾರಕ. ಕಾರಕ ಅಂದ್ರೆ ಜ್ಞಾನವನ್ನ ಉಂಟು ಮಾಡುವವನು, ಬುದ್ಧಿಯನ್ನ ಉಂಟು ಮಾಡುವವನು ಬುಧ ಅಂತ. ಈಗ ಬುದ್ಧಿ ಮತ್ತು ಜ್ಞಾನ ಇವೆರಡು ಕೂಡ ಅವಶ್ಯಕ ಇದೆ ಮನುಷ್ಯನಿಗೆ. ಈ ಬುದ್ಧಿ ಎನ್ನುವಂಥದ್ದು ಅಪರಾವಿದ್ಯೆಗೆ ಸಂಬಂಧಪಟ್ಟಿದ್ದು. ಅಂದ್ರೆ ನಾವು ಲೌಕಿಕವಾದ ವಿದ್ಯೆ ಅಂತ ಏನ್ ಕರಿತೀವೋ, ಜೀವನಕ್ಕೆ ಬೇಕಾಗುವಂತಹ ವಿದ್ಯೆ. ಈಗೇನು ಶಾಲಾ ಕಾಲೇಜು ಇನ್ನೊಂದು ಮತ್ತೊಂದು ಕಡೆ ಕಲಿಯುವಂಥದ್ದು. ಇನ್ನು ಪರಾವಿದ್ಯೆ ಅನ್ನುವಂಥದ್ದು ಅದು ಆಧ್ಯಾತ್ಮಿಕ ವಿದ್ಯೆ. ಈ ಆಧ್ಯಾತ್ಮಿಕ ವಿದ್ಯೆಯಿಂದ ಅದನ್ನ ಜ್ಞಾನ ಅಂತ ನೋಡಿ, ಅದು ಗುರು ಅದಕ್ಕೆ ಕಾರಕ ಆಗ್ತಾನೆ. ಆಧ್ಯಾತ್ಮಿಕ ವಿದ್ಯೆಗೆ ಗುರು ಕಾರಕ ಆದ್ರೆ ಲೌಕಿಕವಾದ ಬುದ್ಧಿವಂತಿಕೆ ವಿದ್ಯೆಯನ್ನ ಗಳಿಸೋದಕ್ಕೆ ಬುಧ ಕಾರಕನಾಗಿರ್ತಾನೆ. ಇವೆರಡರ ಕೊರತೆಯಿಂದ ಈ ಗ್ರಹಗಳ ರೂಪದಲ್ಲಿ ಕೆಲಸ ಮಾಡ್ತಾ ಇರೋಳು ಜಗನ್ಮಾತೆ. ಆ ಎಲ್ಲ ಗ್ರಹಗಳ ಶಕ್ತಿ ಜಗನ್ಮಾತೆ. ಈಗ ಒಂದು ಪ್ರಶ್ನೆ ಬರುತ್ತೆ, ಎಲ್ಲರಿಗೂ ಯಾಕೆ ಒಂದೇ ಸಮನಾಗಿ ಆ ಗ್ರಹ ಬಲ ಅನ್ನುವಂಥದ್ದು ಅಥವಾ ಭಾಗ್ಯ ಅನ್ನುವಂಥದ್ದು ಕೆಲಸ ಮಾಡ್ತಾ ಇಲ್ಲ? ಕೆಲವರಿಗೆ ಕಡಿಮೆ ಬುದ್ಧಿ, ಕೆಲವರಿಗೆ ಹೆಚ್ಚು ಬುದ್ಧಿ, ಹೆಚ್ಚು ಜ್ಞಾನ, ಕಡಿಮೆ ಜ್ಞಾನ ಯಾಕಿದೆ? ಇದಕ್ಕೆ ಕಾರಣ ಇಷ್ಟೇ, ನಾವು ಯಾವುದನ್ನೇ ಗಳಿಸ್ಬೇಕಾದ್ರೂ
ಪುಣ್ಯದಿಂದಲೇ ಗಣಿಸಬೇಕು ಅಂತ ಒಂದು ನಿಯಮ ಇದೆ. ಈ ಪುಣ್ಯ ಅನ್ನುವಂಥದ್ದೇನು? ನಾವು ಇತರ ಜೀವಿಗಳಿಗೆ ಹಿತವನ್ನ ಮಾಡಿದಾಗ ಯಾವುದೋ ಒಂದು ಹಿತ ಅದು ನಮಗೆ ಪುಣ್ಯವಾಗಿ ಸಂಭವಿಸುತ್ತೆ, ನಮಗೆ ಪುಣ್ಯವಾಗಿ ಶೇಖರಣೆ ಆಗಿರುತ್ತೆ. ಇತರ ಜೀವಿಗಳಿಗೆ, ಪ್ರಾಣಿ ಪಕ್ಷಿ ಮನುಷ್ಯರು ಯಾರೇ ಆಗಿರ್ಬೋದು, ಇತರ ಜೀವಿಗಳಿಗೆ ನಾವು ಮಾಡಿದಂತಹ ಅಹಿತ ಅಥವಾ ಕೆಡುಕು ಅದೇನಾಗುತ್ತೆ, ಪಾಪವಾಗಿ ಪರಿಣಮಿಸುತ್ತೆ. ಈ ಪಾಪ ಪುಣ್ಯಗಳ ಮಿಶ್ರಣನೇ ಮನುಷ್ಯ ಜನ್ಮ. ಅದರಲ್ಲಿ ಪರ್ಸೆಂಟೇಜ್ ಬೇರೆ ಬೇರೆ ಇರುತ್ತೆ, ಪ್ರಪೋರ್ಷನ್. ಕೆಲವರು ಹೆಚ್ಚು ಪಾಪ ಇರುತ್ತೆ, ಕೆಲವರಿಗೆ ಹೆಚ್ಚು ಪುಣ್ಯ ಇರುತ್ತೆ. ಅದಕ್ಕನುಗುಣವಾಗಿ ಆಯಾ ರೀತಿಯಲ್ಲಿ ಅವ್ರು ಏನೇನು ಕರ್ಮ ಮಾಡಿದ್ರು ಅದಕ್ಕೆ ತಕ್ಕಂತೆ ಅವರಿಗೆ ಭಾಗ್ಯ ಅನ್ನುವಂಥದ್ದು ಸಿಗುತ್ತೆ. ಜ್ಯೋತಿಷ್ಯದಲ್ಲಿ ನವಮ ಭಾವದಲ್ಲಿ ಈ ಭಾಗ್ಯವನ್ನ ನೋಡ್ತೀವಿ, ಅದನ್ನ ಭಾಗ್ಯ ಸ್ಥಾನ ಅಂತಾನೆ ಕರೀತಾರೆ. ಈ ನಾಮದಲ್ಲಿ ನಾವು ದೌರ್ಭಾಗ್ಯ ಅನ್ನುವಂಥದ್ದನ್ನ ಜಗನ್ಮಾತೆ ಬಹಳ ಬೇಗ ನಿವಾರಣೆ ಮಾಡಿಬಿಡ್ತಾಳೆ. ಯಾರಿಗೆ? ಭಕ್ತರಿಗೆ. ಅದನ್ನು ತಿಳ್ಕೊಬೇಕಿಲ್ಲಿ. ಇಲ್ಲಿ ನಾವು ಈ ನಾಮಗಳಲ್ಲಿ ನೋಡ್ತೀವಿ, ದೌರ್ಭಾಗ್ಯ ತೂಲ ವಾತೂಲ ಅಂತಿದೆ, ಪಾಪಾರಣ್ಯ ದವಾನಲ ಅಂತ ಹಿಂದೆ ಗಮನಿಸಿದ್ವಿ. ಆಮೇಲೆ ಜರಾದ್ವಾಂತ ರವಿಪ್ರಭ, ಭಾಗ್ಯ ಅಬ್ಧಿ ಚಂದ್ರಿಕಾ. ಆಮೇಲೆ ಒಂದು ನಾಮ ಬರುತ್ತೆ, ಭಕ್ತ ಚಿತ್ತ ಕೇಕಿ ಘನಾಗನ. ಭಕ್ತರಿಗೆ ಸಂತೋಷವನ್ನ ಅಥವಾ ಆನಂದವನ್ನ ಉಂಟು ಮಾಡುವವಳು. ಇವೆಲ್ಲ ಆದ್ಮೇಲೆ ಭಕ್ತರಿಗೆ ಸಂತೋಷ ಆಗತ್ತೆ ಎನ್ನುವುದು ಕೂಡ ನಾವು ಭಾವಿಸ್ಬೇಕು. ಅದ್ರ ಪ್ರಕಾರವಾಗಿ ಕೊಟ್ಟಿದ್ದಾರೆ ನೋಡಿ. ಈಗ ದೌರ್ಭಾಗ್ಯ ಅನ್ನೋದು ಮೊದಲು ಹೋಗ್ಬೇಕು. ಅಂದ್ರೆ ಪಾಪದ ಫಲ, ಪಾಪದ ಪರಿಣಾಮ ಏನಿದೆಯೋ ಅದು ದೌರ್ಭಾಗ್ಯದ ರೂಪದಲ್ಲಿ ಆ ಮನುಷ್ಯನನ್ನ ಕಾಡ್ತಾ ಇದೆ. ಈಗ ಆತ ಜಗನ್ಮಾತೆಯಲ್ಲಿ ಭಕ್ತಿಯನ್ನ ಮಾಡಬೇಕಾಗಿತ್ತು. ಜಗನ್ಮಾತೆಯ ಪ್ರಾರ್ಥನೆ, ನಾಮಸ್ಮರಣೆ, ಅರ್ಚನೆ ಜೊತೆಗೆ ತನ್ನ ಶಕ್ತಿಯಾನುಸಾರ ಇತರ ಜೀವಿಗಳಿಗೆ, ಯಾಕೆಂದ್ರೆ ಜಗನ್ಮಾತೆ ಸರ್ವರೂಪಿಣಿ, ಎಲ್ಲ ನಾಮರೂಪಗಳಲ್ಲಿ ವ್ಯಕ್ತವಾಗಿರೋಳು ಜಗನ್ಮಾತೆನೆ. ಯಾರಿಗೆ ನಾವು ಹಿತವನ್ನ ಮಾಡಿದ್ರು ಅದು ಆ ದೇವಿಗೆನೆ ಸೇವೆ ಮಾಡಿದ ಹಾಗಾಗುತ್ತೆ. ಹಾಗಾಗಿ ಪುಣ್ಯ ಕಾರ್ಯವನ್ನು ಮಾಡ್ತಾ, ದೇವಿಯನ್ನ ಆರಾಧನೆಯನ್ನು ಮಾಡ್ತಾ, ಇಲ್ಲಿ ದೇವಿಯಿಂದಾಗ ದೇವಿ ಅಂತಾನೆ ಭಾವಿಸಬಾರ್ದು. ಭಗವಂತ ಭಗವತಿ ಎಲ್ಲ ಒಂದೇ. ನೀವು ವಿಷ್ಣು ರೂಪದಲ್ಲಾದ್ರೂ ಆರಾಧನೆ ಮಾಡಿ, ವೈಷ್ಣವಿಯ ರೂಪದಲ್ಲಾದ್ರೂ ಆರಾಧನೆ ಮಾಡಿ, ಶಿವ ಶಿವೆ ಯಾವ ರೂಪದಲ್ಲಾದ್ರೂ ಆರಾಧನೆ ಮಾಡಿ, ಒಟ್ನಲ್ಲಿ ಅದು ದೈವ ಭಕ್ತಿ ಅಂತಾನೆ ಆಗುತ್ತೆ. ಈ ದೈವ ಭಕ್ತಿಯಿಂದ ಪಾಪದ ಅಂಶ ಅಥವಾ ಪಾಪದ ಹೊರೆ ಏನಿದೆಯೋ ಬಹಳ ಬೇಗ ನಾಶವಾಗುತ್ತೆ. ಭಕ್ತಿಯಷ್ಟು ಸುಲಭ ಸಾಧನ, ಭಕ್ತಿ ಸಾಧನೆ ಏನಿದೆಯೋ ಅದರಷ್ಟು ಸಹಜವಾದ್ದು ಮತ್ತೊಂದಿಲ್ಲ. ಬೇರೆ ಸಾಧನೆಗಳು ಇದಕ್ಕೆಲ್ಲ ನಮಗೆ ಸಾಮಗ್ರಿಗಳು, ಪ್ರಯತ್ನ ಎಲ್ಲ ಬಹಳ ಬೇಕಾಗುತ್ತೆ. ಆದ್ರೆ ಭಕ್ತಿ ಸಾಧನೆಗೆ ಅಂತಹ ಸಾಮಗ್ರಿಗಳೇನು ಬೇಕಾಗಲ್ಲ, ದ್ರವ್ಯಗಳೇನು ಬೇಕಾಗಲ್ಲ. ಬೇಕಾಗಿರುವಂಥದ್ದು ಏನು ಅಂದ್ರೆ ಶುದ್ಧವಾದ ಮನಸ್ಸು. ವಸ್ತುಗಳನ್ನ ಬೇಗ ಬೇಗ ಜೋಡಿಸ್ಕೊಂಡ್ಬಿಡ್ತಾರೆ ಜನಗಳು. ಏನಾದ್ರು ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ಎಲ್ಲ ತಂದಿಟ್ಕೊಂಡ್ಬಿಡ್ತಾರೆ. ಆದ್ರೆ ಇವೆಲ್ಲ ತಂದಿಟ್ಕೊಂಡ್ಮೇಲೆ ಅದೆಲ್ಲವನ್ನು ಉಪಯೋಗಿಸಿ ಸಾಧನೆ ಮಾಡಕ್ಕೆ, ಆರಾಧನೆ ಮಾಡಕ್ಕೆ ಶುದ್ಧವಾದ ಮನಸ್ಸನ್ನು ರೆಡಿಯಾಗಿ ಇಟ್ಕೋಬೇಕು. ಮನಸ್ಸನ್ನ ಶುದ್ಧವಾಗಿಟ್ಕೊಂಡು ನೀವು ಅರ್ಚನೆ, ಯಜ್ಞ, ಇನ್ನೊಂದು ಮತ್ತೊಂದು ಮಾಡಿದಾಗ ಅದು ದೇವಿಗೆ ಪ್ರಿಯವಾಗುತ್ತೆ. ಆಗ
ನಾವೇನು ಜಗನ್ಮಾತೆಯನ್ನ ಆರಾಧನೆ ಮಾಡಿರ್ತೀವೋ, ಸಮರ್ಪಣೆ ಮಾಡಿರ್ತೀವೋ, ಅದನ್ನ ಜಗನ್ಮಾತೆ ಸ್ವೀಕರಿಸ್ತದೆ. ಆಗ ನಮ್ಮ ದೌರ್ಭಾಗ್ಯ ಹೋಗುತ್ತೆ. ಈ ದೌರ್ಭಾಗ್ಯಕ್ಕೆ ಕಾರಣ ಏನು ಅಂದ್ರೆ, ಕೊಟ್ಟಿದ್ದಕ್ಕಿಂತ ತಗೊಂಡಿದ್ದೇ ಹೆಚ್ಚು. ಅದನ್ನ ಋಣ ಅಂತ ಕರೀತಾರೆ. ಸಮಾಜಕ್ಕೆ ಕೊಟ್ಟಿದ್ದಕ್ಕಿಂತ ಸಮಾಜದಿಂದ ತಗೊಂಡಿದ್ದು ಹೆಚ್ಚು. ಎರಡನೇದಾಗಿ, ಬೇರೆಯವರಿಗೆ ಸೇವೆ ಮಾಡಿದ್ದಕ್ಕಿಂತ ಬೇರೆಯವರಿಂದ ಸೇವೆಯನ್ನು ಸ್ವೀಕರಿಸಿದ್ದು ಹೆಚ್ಚು. ಆಗೇನಾಗುತ್ತೆ? ಹೊರೆ ಆಗುತ್ತದೆ. ಆ ಪಾಪದ ಹೊರೆನೇ ಅದು ಹಿಂದಿನ ಜನ್ಮದ್ದೋ ಹಿಂದಿಂದೋ, ಅದು ಈಗ ದೌರ್ಭಾಗ್ಯದ ರೂಪದಲ್ಲಿ ಕಾಡ್ತಾ ಇದೆ. ಹಾಗಾಗಿ ಜಗನ್ಮಾತೆಯಲ್ಲಿ ಭಕ್ತಿ ಸಾಧನೆಯನ್ನ ಮಾಡೋರ್ಗೆ ಈ ದೌರ್ಭಾಗ್ಯ ಯಾವುದೇ ಇರಲಿ, ಎರಡು ತರದ್ದು ಅಂತ ಹೇಳಿದ್ದೆ. ಒಂದು ಬುದ್ಧಿ ದಾರಿದ್ರ್ಯ, ಇನ್ನೊಂದು ವಸ್ತುಗಳ ದಾರಿದ್ರ್ಯ. ಹಣನೋ, ಆರೋಗ್ಯನೋ, ಅಥವಾ ಸಂತಾನನೋ, ಇನ್ನೊಂದು ಮತ್ತೊಂದು ಯಾವುದೋ ಒಂದು ದಾರಿದ್ರ್ಯ, ಈ ಎರಡೂ ಕೂಡ ನಿವಾರಣೆ ಆಗುತ್ತೆ. ಹೀಗೆ ಜಗನ್ಮಾತೆ ಬಹಳ ಬೇಗ ತನ್ನ ಭಕ್ತರ ದೌರ್ಭಾಗ್ಯವನ್ನ ತೂಲ ಅಂದ್ರೆ ಹತ್ತಿಯನ್ನ ಬಿರುಗಾಳಿ ದೂರ ಮಾಡೋ ಹಾಗೆ, ಅಂದ್ರೆ ವೇಗವಾಗಿ ತಗೊಂಡು ಹೋಗಿ ಎಸ್ತು ಬಿಡೋ ಹಾಗೆ ಭಕ್ತರಲ್ಲಿರುವಂತ ದೌರ್ಭಾಗ್ಯವನ್ನೆಲ್ಲ ನಾಶ ಮಾಡಿಬಿಡ್ತಾಳೆ. ಮುಂದಿನ ನಾಮ ಜರಾಧ್ವಾಂತ ರವಿಪ್ರಭಾ. ಜರಾಧ್ವಾಂತ, ಜರ ಅಂತ ಬಂದಾಗ ಈ ಜೀರ್ಣ ಅಂತ ಒಂದು ಪದ ಇದೆ. ಜೀರ್ಣ ಅಂದ್ರೆ ಕ್ಷಯಿಸೋದು ಅಂತ, ಜೀರ್ಣಿಸೋಗುದು ಅಂದ್ರೆ ಸೌದೋಗೋದು, ಆತರ. ಜರಾತ್ ಅಂದಾಗ ಕೂಡ ಅದು ಕ್ಷಯಿಸೋದು ಅಂತ. ಅದನ್ನ ಕೆಲವರು ಜ್ವರ ಅಂತ ಕರೀತಾರೆ. ಜ್ವರ ಅಂದ್ರೆ ತಾಪ ಅಂತ, ಜರ ಅಂದ್ರೆ ಕ್ಷೀಣವಾಗ್ಬಿಡೋದು, ದಿನೇ 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 ಕ್ಷೀಣವಾಗ್ಬಿಡ್ತಾರಲ್ಲ ಅದು. ಅದನ್ನ ಜಗನ್ಮಾತೆ ಹೇಗೆ ಅಂದ್ರೆ, ಧ್ವಾಂತ ಅಂದ್ರೆ ಕಗ್ಗತ್ತಲು, ರವಿಪ್ರಭಾ ಸೂರ್ಯನ ಪ್ರಭೆ ಭೂಮಿಯನ್ನ ತಾಕ್ತಾ ಇದ್ದಾಗಲೇ ಅಲ್ಲಿದ್ದಂತ ಕಗ್ಗತ್ತಲು ನಿವಾರಣೆ ಆಗ್ಬಿಡುತ್ತೆ. ಹಾಗೆ ಜಗನ್ಮಾತೆಯ ಕೃಪೆ ಆಗ್ತಾ ಇದ್ದಾಗಲೇ ಆ ಭಕ್ತರ ಕಷ್ಟಗಳು ಅಥವಾ ಅವರಿಗೆ ಇರುವಂತಹ ಒಂದು ಕೊರತೆ ಕ್ಷೀಣಿಸ್ತಾ ಇರುವಂಥದ್ದು ಬೇಗ ಅದು ನಿವಾರಣೆ ಆಗಿ, ಅಂದ್ರೆ ಕ್ಷಯ ಅಂದ್ರೆ ಏನೋ ಒಂದು ಕೊರತೆ ಅಂತ, ಏನೋ ಒಂದು ವಿಧವಾದ ಅಸಮಾಧಾನ, ಮಾನಸಿಕವಾಗಿ ದೈಹಿಕವಾಗಿ ಅವರು ಕ್ಷೀಣಿಸಿ ಹೋಗಿರ್ತಾರೆ. ಕನ್ನಡದಲ್ಲಿ ಹೇಳೋದಾದ್ರೆ ಸ್ವರ್ಗಿ ಹೋಗಿದ್ದಾರೆ ಅಂತ ಹೇಳ್ತಾರೆ ನೋಡಿ. ಸಪ್ಪಗಾಗ್ಬಿಟ್ಟಿದ್ದಾರೆ ಅಥವಾ ಮೆತ್ತಗಾಗ್ಬಿಟ್ಟಿದ್ದಾರೆ, ಸ್ವರ್ಗಿ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆ ಸ್ಥಿತಿ ಅದು ಅಲ್ಲಿ ಹೇಳ್ತಾ ಇರೋದು. ಸೂರ್ಯನ ಬೆಳಕು ಹೇಗೆ ಕತ್ತಲೆಯನ್ನ ತಕ್ಷಣವೇ ನಿವಾರಣೆ ಮಾಡಿಬಿಡುತ್ತೋ, ಹಾಗೆ ಕ್ಷೀಣಿಸಿ ಹೋಗಿರುವವರ ಭಕ್ತರನ್ನ ಬಹಳ ಬೇಗ ಉದ್ಧರಿಸಿ ಅವರ ಜೀವನದಲ್ಲಿ ಬೆಳಕನ್ನ ಕೊಡ್ತಾಳೆ ಜಗನ್ಮಾತೆ. ಅದಕ್ಕೆ ಜರಾಧ್ವಾಂತ ರವಿಪ್ರಭಾ ಅಂತ ಜಗನ್ಮಾತೆಗೆ ಹೆಸರು. ಇಲ್ಲಿ ಕತ್ತಲೆ ಅಂದ್ರೆ ಎರಡು ತರ. ಮೊದಲನೇದು, ಹೊರಗಡೆ ಜೀವನದಲ್ಲಿ ಏನ್ ಕೆಲಸ ಮಾಡಕ್ ಹೋದ್ರೂ ಅಜ್ಞಾನ ಇದ್ದಾಗ ಎಲ್ಲ ಎಡಬಟ್ಟು, ಒಂದು ಮಾಡಕ್ ಹೋಗಿ ಇನ್ನೊಂದು ಮಾಡಿರ್ತಾರೆ. ಆಗ್ಲೇ ಹೇಳಿದಾಗೆ ಬುದ್ಧಿಯ ಕೊರತೆ ಇದು. ಇನ್ನೊಂದು ಆಧ್ಯಾತ್ಮಿಕ ಜ್ಞಾನದ ಕೊರತೆ. ಅದು ಅಂತರಂಗದ ಸುಖ ಸಂತೋಷಕ್ಕೆ ಅಧ್ಯಾತ್ಮದ ಜ್ಞಾನ ಅವಶ್ಯಕತೆ ಬರುತ್ತೆ. ಬಾಹ್ಯದಲ್ಲಿ ಸರಿಯಾಗಿ ಕರ್ಮ ಮಾಡೋದಕ್ಕೆ, ಸರಿಯಾದ ಒಂದು ರೀತಿಯಲ್ಲಿ ಜೀವನ ಮಾಡೋದಕ್ಕೆ
ಬುದ್ಧಿವಂತಿಕೆ ಅನ್ನೋದು ಬೇಕಾಗುತ್ತೆ, ಬುದ್ಧಿಶಕ್ತಿ ಬೇಕಾಗುತ್ತೆ. ಎರಡನ್ನೂ ಕೂಡ ಜಗನ್ಮಾತೆ ಕೊಡ್ತಾಳೆ. ಯಾಕಂದ್ರೆ ಬರೀ ಅಧ್ಯಾತ್ಮದಿಂದಲೇ ಜೀವನ ನಡೆಯಲ್ಲ, ಬರೀ ಜ್ಞಾನಕಾಂಡದಿಂದಲೇ ಜೀವನ ನಡೆಯಲ್ಲ, ಕರ್ಮಕಾಂಡವೂ ಬೇಕು. ಬರೀ ಕರ್ಮಕಾಂಡದಲ್ಲೇ ಇದ್ರೆ ಕರ್ಮಿಷ್ಠರಾಗ್ಬಿಡ್ತಾರೆ ಹೊರತು ಧರ್ಮಿಷ್ಠರಾಗಲ್ಲ. ಹಾಗಾಗಿ ಅಧ್ಯಾತ್ಮ ಜೊತೆಗೆ ಕರ್ಮಕಾಂಡ ಎರಡೂ ಕೂಡ ಬೇಕಾಗುತ್ತೆ. ಈ ಎರಡೂ ರೀತಿಯಲ್ಲಿ ಮನುಷ್ಯನಿಗೆ ಕೊರತೆ ಇರುತ್ತೆ. ಯಾವ ಕೆಲಸ ಮಾಡ್ಬೇಕಾದ್ರೂ ಸರಿಯಾಗಿ ಅರ್ಥನೇ ಆಗಲ್ಲ, ಏನ್ ಮಾಡ್ಬೇಕು, ಹೀಗ್ ಮಾಡಿದ್ರೆ ಸರಿನಾ, ಇದ್ರ ಪರಿಣಾಮ ಏನಾಗುತ್ತೆ, ಇದೇನು ಗೊತ್ತಾಗಲ್ಲ. ಏನೋ ಒಂದು ತೋಚಿದ್ದನ್ನ ಮಾಡ್ಬಿಡೋದು. ಅಂದ್ರೆ ಅವರು ಕತ್ತಲಲ್ಲಿದ್ದಾರೆ, ಅವರಿಗೆ ಬೆಳಕನ್ನ ಕೊಡ್ತಾಳೆ ಜಗನ್ಮಾತೆ. ಬುದ್ಧಿ ಸ್ವಲ್ಪ ಚುರುಕಾಗತ್ತೆ, ಸರಿಯಾಗಿ ಯೋಚನೆ ಮಾಡ್ತಾರೆ, ಸರಿಯಾಗಿ ನಿರ್ಧಾರ ತಗೋತಾರೆ. ಹೀಗೆ ಅಂತರಂಗದಲ್ಲಿ ಬಹಿರಂಗದಲ್ಲಿ ಎರಡೂ ರೀತಿಯಲ್ಲೂ ಜಗನ್ಮಾತೆ ನಮ್ಮನ್ನ ಉದ್ಧರಿಸ್ತಾ ಬರ್ತಾಳೆ. ಮುಂದಿನ ನಾಮ ಭಾಗ್ಯಾಬ್ಧಿ ಚಂದ್ರಿಕಾ. ಅಬ್ಧಿ ಅಂದ್ರೆ ಸಮುದ್ರ ಅಂತ. ಭಾಗ್ಯವೆಂಬ ಸಮುದ್ರಕ್ಕೆ ಚಂದ್ರಿಕಾ ಅಂದ್ರೆ ಚಂದ್ರನ ಬೆಳದಿಂಗಳಿಗೆ ಚಂದ್ರಿಕಾ ಅಂತ ಕರೀತೀವಿ. ಅಮೃತ ಕಿರಣಗಳು ಅಂತ ಶಾಸ್ತ್ರ ಹೇಳುತ್ತೆ. ಅಮೃತ ಸ್ವರೂಪವಾದ ಕಿರಣಗಳು ಚಂದ್ರನಿಗೆ ಇದೆ. ಹಾಗಾಗಿ ಹುಣ್ಣಿಮೆಯ ದಿನ, ಅಮಾವಾಸ್ಯೆ ದಿನ, ಈ ಗುಂಡಿಗಿರೋದ್ರಿಂದ ಭೂಮಿ ಆ ಕಡೆ ಈ ಕಡೆ ಎರಡು ಕಡೆ ಅದು ಅಪ್ಲೈ ಆಗುತ್ತೆ. ಆಗೇನಾಗುತ್ತೆ, ವಿಶೇಷವಾಗಿ ಹುಣ್ಣಿಮೆಗೆ ಸಮುದ್ರ ಉಕ್ಕುತ್ತೆ. ಅಬ್ಧಿ ಅಂದ್ರೆ ಸಮುದ್ರ. ಚಂದ್ರನ ಕಿರಣಗಳು, ಚಂದ್ರನ ಬೆಳಕಿಗೆ ಸಮುದ್ರ ಅನ್ನೋದು ಉಕ್ಕುತ್ತಂತೆ. ದೊಡ್ಡ ದೊಡ್ಡ ಅಲೆಗಳು ಬರುತ್ತೆ. ಅಂದ್ರೆ ಒಂದು ರೀತಿಯಲ್ಲಿ ಸಮುದ್ರ ಆನಂದವಾಗಿದೆ, ಬಹಳ ಉಲ್ಲಾಸಭರಿತವಾಗಿದೆ ಅನ್ನೋ ಅರ್ಥ ಇದು. ವೃದ್ಧಿಯಾಗಿದೆ ಅನ್ನುವಂತ ಅರ್ಥ. ಎಂತಹ ಒಂದು ವೃದ್ಧಿ ಅಂದ್ರೆ ಭಕ್ತರ ಭಾಗ್ಯದ ವೃದ್ಧಿ, ಅಭ್ಯುದಯ ಅಂತ ಕರೀತಾರೆ. ಭಕ್ತರ ಬಾಳಿನ ಬೆಳಕು, ಬಾಳು ಅಭ್ಯುದಯ ಆಯಿತು. ಈ ಕಡೆ ಅವ್ರಿಗೆ ಏನೋ ಒಂದು ಕೊರತೆಗಳು ಅದು ಇದು ಇರುತ್ತೆ, ಅವೆಲ್ಲ ನಿವಾರಣೆ ಆಗುತ್ತೆ. ಮಾನಸಿಕವಾಗಿ ಒಂದು ಸಂತೋಷ ಉಂಟಾಗುತ್ತೆ. ಈ ಸಂತೋಷವನ್ನೇ ಇಲ್ಲಿ ಭಾಗ್ಯ ಅಂತ ಕರೆದಿರೋದು. ಭಾಗವತದಲ್ಲಿ ಒಂದು ಮಾತಿದೆ, ಯಾರು ನನ್ನ ಭಕ್ತರು ಅವರ ಅಜ್ಞಾನವನ್ನ ನಿವಾರಣೆ ಮಾಡಿ, ಹೃದಯದ ಅಂಧಕಾರವನ್ನ ನಿವಾರಣೆ ಮಾಡಿ, ಅವರಿಗೆ ನಾನು ಜ್ಞಾನವನ್ನು ಕೊಟ್ಟು ಅವರಿಗೆ ಸಂತೋಷವನ್ನ ಉಂಟು ಮಾಡ್ತೀನಿ ಅಂತ ಪರಮಾತ್ಮ ಒಂದು ಕಡೆ ಹೇಳಿದ್ದು. ಇದನ್ನ ಯಾಕೆ ಇಲ್ಲಿ ಹೇಳಿದ್ದು ಅಂದ್ರೆ, ಭಗವಂತ ಕೊಟ್ರೆ ಉಂಟು ಸಂತೋಷ. ಮನುಷ್ಯರು ಭಾವಿಸೋ ಹಾಗೆ ನಾವು ಸಂತೋಷವನ್ನ ಪಡ್ಕೋತೀವಿ, ಅದು ಸಾಧ್ಯವಿಲ್ಲ. ಒಂದಷ್ಟು ಭೋಗ ವಸ್ತುಗಳಿದೆ, ಭೋಗ ವಸ್ತುಗಳಿಂದ ಇಂದ್ರಿಯಗಳನ್ನ ತೃಪ್ತಿಪಡಿಸುವಂತ ಕಾರ್ಯ ತಕ್ಕ ಮಟ್ಟಿಗೆ ಮಾಡ್ಬೋದು ಅಷ್ಟೆ, ಅದು ಕ್ಷಣಿಕವಾಗಿ. ಅಷ್ಟು ಬಿಟ್ಟು ಮನುಷ್ಯ ಹೃದಯದ ಸಂತೋಷವನ್ನ ಪಡ್ಕೊಳಕ್ಕಾಗೋದಿಲ್ಲ. ಬಹಳಷ್ಟು ಜನಕ್ಕೆ ಇದರಲ್ಲಿ ಕನ್ಫ್ಯೂಷನ್ ಇರುತ್ತೆ. ನಾವು ಸಂತೋಷವಾಗಿರ್ಬೇಕು, ನೀ ಸಂತೋಷವಾಗಿರ್ಬೇಕಾದ್ರೆ ಭಗವಂತ ನಿಮ್ಮ ಹೃದಯದಲ್ಲಿ ಸಂತೋಷವನ್ನ ಕೊಟ್ರೆ ನಿಮಗೆ ಸಂತೋಷ ಪ್ರಾಪ್ತಿ. ಇದು ಪರಮಾತ್ಮನೇ ಭಾಗವತದಲ್ಲಿ ಹೇಳಿರೋದು. ಇದೇ ಉದ್ದೇಶವನ್ನು ಇಟ್ಕೊಂಡೆ ಇಲ್ಲಿ ಭಕ್ತರ ಭಾಗ್ಯ ಚಂದ್ರಿಕಾ. ಭಕ್ತರ ಅಬ್ಧಿ ಅಂದ್ರೆ ಇಲ್ಲಿ ಭಕ್ತರ ಹೃದಯ ಸಮುದ್ರ ಅಂತ ತಿಳ್ಕೋಬೇಕು. ಹೃದಯವೆಂಬ ಸಮುದ್ರ,
ಬೆಳದಿಂಗಳಿಂದ ಹೇಗೆ ಅದು ಉಲ್ಲಾಸದಿಂದ ಉಕ್ಕಿ ಹರಿಯುತ್ತೋ ಅದೇ ರೀತಿಯಲ್ಲಿ ಹೃದಯದಲ್ಲಿ, ಭಕ್ತರ ಹೃದಯದಲ್ಲಿ ಸಂತೋಷವನ್ನ ಭಗವಂತ ತುಂಬುತ್ತಾನೆ. ಆನಂದ ಅನ್ನುವಂಥದ್ದು ತುಂಬಿ ತುಳುಕಾಡ್ತಾ ಇರುತ್ತೆ ಅವ್ರಿಗೆ. ಕೆಲವರಿಗೆ ಮಾತ್ರ ಯಾಕೆ ಕೊಡ್ತಾನೆ? ಹಿಂದೆ ನಾವು ಒಂದು ನಾಮ ಗಮನಿಸಿದ್ವಿ, ಅದನ್ನ ನಾವಿಲ್ಲೆಲ್ಲ ಸ್ವಲ್ಪ ಅದನ್ನ ಹೋಲಿಕೆ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಅದ್ರ ಜೊತೆಗೆ ಪಕ್ಕದಲ್ಲಿ ಇಟ್ಕೊಂಡು ಅದನ್ನ ನೋಡ್ಕೊಂಡು ಹೋಗ್ಬೇಕು. ಅದು ಯಾವ ನಾಮ ಅಂದ್ರೆ ಪಾಪಾರಣ್ಯ ದವಾನಲ ಅಂತ. ಅದಕ್ಕೆ ಮೊದಲು ಪಾಪಾರಣ್ಯ ದವಾನಲ ಆದ್ಮೇಲೆ ದೌರ್ಭಾಗ್ಯ ತೂಲ ವಾತೂಲ. ಪಾಪವೆಂಬ ಅರಣ್ಯ ನಾಶವಾದ ಮೇಲೆ, ದವಾನಲ ಅಂದ್ರೆ ಕಾಡ್ಗಿಚ್ಚು, ಮೊದಲು ಅದು ನಾಶ ಆಗ್ಬೇಕು, ಆಮೇಲೆ ದೌರ್ಭಾಗ್ಯ ಅನ್ನುವಂಥದ್ದು ಹೊಟ್ಟೋಗುತ್ತೆ, ಹಾರ್ಕೊಂಡು ಹೊಟ್ಟೋಗುತ್ತೆ. ಆಮೇಲೆ ರವಿದ್ವಾನ್ ಜರಾದ್ವಾಂತ ರವಿಪ್ರಭಾ, ಸೂರ್ಯನ ಬೆಳಕಿನ ಹಾಗೆ ಹೃದಯದಲ್ಲಿ ಬೆಳಕು, ಜ್ಞಾನದ ಬೆಳಕು ಮೂಡುತ್ತೆ. ಅದಾದ್ಮೇಲೆ ಹೃದಯವೆಂಬ ಸಮುದ್ರ ಆನಂದವಾಗಿ ಸಂತೋಷವಾಗಿ ಅದು ಉಲ್ಲಾಸದಿಂದ ಇರುತ್ತೆ, ಸಂತೋಷವನ್ನ ಪಡುತ್ತೆ. ಹೇಗೆ ಬೆಳದಿಂಗಳಲ್ಲಿ ಸಮುದ್ರ ಉಕ್ಕಿ ಹರಿಯುತ್ತೋ ಆ ರೀತಿಯಲ್ಲಿ ಹೃದಯದಲ್ಲಿ ಆನಂದದ ಅಲೆಗಳು ಉಕ್ಕುತ್ತೆ ಅಂತ ಅರ್ಥ. ಇದನ್ನ ಭಾವಿಸ್ಬೇಕು. ಇಲ್ಲೇನಂದ್ರೆ ಸ್ವಲ್ಪ ಕವಿತ್ವವನ್ನ ಬಳಸಿರ್ತಾರೆ ಅಲ್ಲಲ್ಲಿ, ಉಪಮಾನವನ್ನ ಕೊಟ್ಟು ಕವಿತ್ವ. ಹಾಗಾಗಿ ಅದನ್ನ ಭಾವಿಸ್ತಾ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಒಂದಂತೂ ಇಲ್ಲಿ ನಮಗೆ ನಿಶ್ಚಯ ಆಯಿತು, ಪಾಪವೆಂಬ ಒಂದು ಭಾರ ಅಥವಾ ದೋಷ ಅದು ನಿವಾರಣೆ ಆದ್ಮೇಲೆ ಆ ಸಾಧಕನಿಗೆ ಅಥವಾ ಭಕ್ತನಿಗೆ ಈ ಎಲ್ಲ ಭಾಗ್ಯಗಳು ಉಂಟಾಗತ್ತೆ. ದೌರ್ಭಾಗ್ಯ ಅನ್ನೋದೊಟ್ಟೋಗುತ್ತೆ, ಹೃದಯದಲ್ಲಿ ಜ್ಞಾನದ ಬೆಳಕು ಮೂಡುತ್ತೆ, ಆನಂದದ ಅಲೆಗಳು ಉಕ್ಕಿ ಹರಿಯುತ್ತೆ ಹೃದಯದಲ್ಲಿ. ಅದಾದ್ಮೇಲೆ ಭಕ್ತ ಚಿತ್ತ ಕೇಕಿ ಘನಾಘನ. ಕೇಕಿ ಅಂದ್ರೆ ನವಿಲು. ಭಕ್ತರ ಚಿತ್ತವೆಂಬ ನವಿಲು. ನೋಡಿ, ಭಕ್ತರ ಚಿತ್ತ ಅಂದ್ರೆ ಭಕ್ತರ ಹೃದಯ ಅಥವಾ ಮನಸ್ಸು ಅಂತ ಭಾವಿಸ್ಬೋದು. ಭಕ್ತರ ಮನಸ್ಸೆಂಬ ನವಿಲು ಘನಾಘನ ಅಂದ್ರೇನು? ಈಗ ಮೋಡಗಳು, ನೀರಿನಿಂದ ತುಂಬಿದ ಮೋಡಗಳು, ಸುಮ್ಮನೆ ತೇಲ್ಕೊಂಡೋಗೋ ಮೋಡಗಳಲ್ಲ, ಭಾರವಾದ ನೀರಿನ ಮೋಡಗಳು, ಕಾರ್ಮೋಡ ಅಂತ ಕರೀತಾರೆ. ಆ ಕಾರ್ಮೋಡಗಳು ಒಂದಕ್ಕೊಂದು ಘರ್ಷಣೆ ಆದಾಗ ಗುಡುಗು ಸಿಡಿಲು ಬರುತ್ತೆ. ಅದನ್ನ ನೋಡಿ ನವಿಲಿಗೆ ಗೊತ್ತಾಗತ್ತಂತೆ ಈಗ ಭಾರಿ ಮಳೆ ಬರುತ್ತೆ, ಈಗ ತುಂಬಾ ಜೋರಾಗಿ ಮಳೆ ಬರುತ್ತೆ ಅಂತ. ಮನುಷ್ಯರಿಗೆ ಗೊತ್ತಾಗಲ್ಲ, ಬಂದ್ರೆ ಬರ್ಬೋದು ಇಲ್ಲದೆ ಇರ್ಬೋದು ಅಂತ ಇವರು ಅನುಮಾನದಲ್ಲಿ ಇರ್ತಾರೆ. ಆದ್ರೆ ನವಿಲಿಗೆ ಗೊತ್ತಾಗತ್ತಂತೆ ಈಗ ಮಳೆ ಬಂದೇ ಬರುತ್ತೆ. ಮಳೆ ಬರುತ್ತೆ ಅಂತ ಅದಕ್ಕೆ ಗೊತ್ತಾಗ್ತಾ ಇದ್ದಾಗಲೇ ಖುಷಿ ಆಗ್ಬಿಡುತ್ತದೆ. ಆಗ ಏನ್ ಮಾಡುತ್ತೆ, ಅದು ನೃತ್ಯ ಮಾಡುತ್ತೆ, ಗರಿಗೆದರಿ ನೃತ್ಯ ಮಾಡುತ್ತ ನವಿಲು ಸಂತೋಷವಾಗಿ ಮೋಡಗಳನ್ನ ನೋಡಿದಾಗ, ಮಳೆಯ ಮೋಡಗಳನ್ನ ನೋಡಿದಾಗ. ಆ ರೀತಿಯಲ್ಲಿ ಜಗನ್ಮಾತೆ ಭಕ್ತರ ಮನಸ್ಸೆಂಬ ನವಿಲಿಗೆ ಮಳೆಗಾಲದ ಗುಡುಗಿನಂತಿರುವವಳು. ನಮಗೆ ಮಿಂಚು ಅಥವಾ ಗುಡುಗು ಬಂದಾಗ ಎಲ್ಲೋ ಮಳೆ ಬರ್ಬೋದು, ಇಲ್ಲೇ ಸುರಿಬೋದು ಅಥವಾ ಅಲ್ಲೆಲ್ಲೋ ಸುರಿಬೋದು, ನಮ್ಮೂರಿಗೆ ಬರುತ್ತೋ ಇಲ್ವೋ ಅಥವಾ ಗಾಳಿಗೆ ಹೋಗ್ಬಿಟ್ಟು ಅಲ್ಲೆಲ್ಲೋ ಮಳೆ ಬೀಳುತ್ತೇನೋ. ನೋಡಿ, ಇದು ಮನುಷ್ಯರ ಸ್ವಾರ್ಥ. ಇಲ್ಲೇ ಮಳೆ ಬೀಳ್ಬೇಕು, ಆಗ್ತಾನೆ ನಮ್ಗೆ ಉಪಯೋಗ. ಆ ಮೋಡಗಳು ಅಲ್ಲೆಲ್ಲೋ ಹೋಗ್ಬಿಟ್ಟು ಗಾಳಿಗೆ
ಅಲ್ಲೆಲ್ಲೋ ಬೇರೆ ಪಕ್ಕದ ಊರಲ್ಲೋ ಪಕ್ಕದ ಪ್ರದೇಶದಲ್ಲೋ ಸುರಿಸಿದ್ರೆ ನಮ್ಗೇನ್ ಲಾಭ? ಇದು ಮನುಷ್ಯ. ಆದ್ರೆ ನವಿಲು ಹಾಗಲ್ಲ. ನವಿಲಿಗೆ ಅಲ್ಲಿ ಯಾವುದೋ ಊರಲ್ಲಿ ಸುರಿತಾ ಇದ್ರು, ಇಲ್ಲಿಂದ ಕಂಡಾಗ ಇದು ಸಂತೋಷ ಪಡುತ್ತೆ. ಒಟ್ನಲ್ಲಿ ಮಳೆ ಸುರಿಬೇಕು ಭೂಮಿಗೆ ಅಷ್ಟೇ, ಅದೇ ನವಿಲಿಗೆ ಸಂತೋಷ. ಭಕ್ತರ ಮನಸ್ಸು ಅಷ್ಟೇ, ಒಳ್ಳೇದಾಗ್ಬೇಕು, ಅವ್ರಿಗೂ ಒಳ್ಳೇದಾಗ್ಬೇಕು, ಇವ್ರಿಗೂ ಒಳ್ಳೇದಾಗ್ಬೇಕು, ಎಲ್ರೂ ಸಂತೋಷವಾಗಿರ್ಬೇಕು, ಎಲ್ರಿಗೂ ಒಳ್ಳೇದಾಗ್ಬೇಕು, ಇದೇನೆ ಅವ್ರಿಗೆ. ತಮ್ಗೆ ಒಳ್ಳೇದಾಗ್ಬೇಕು ಅನ್ನೋ ಸ್ವಾರ್ಥ ಇರಲ್ಲ ಅವ್ರಿಗೆ. ಅದಕ್ಕೆ ಅವ್ರು ಸಂತೋಷವಾಗಿರ್ತಾರೆ. ಇತರರ ಸಂತೋಷವನ್ನ ನೋಡಿ ತಾವು ಸಂತೋಷ ಪಡ್ತಾರೆ. ನವಿಲಿಗೆ ನಾನ್ ನಿಂತಿರೋ ಕಡೆನೆ ಇಲ್ಲೇನೆ ಮಳೆ ಸುರಿಬೇಕು ಅಂತೇನಿಲ್ಲ. ಅದು ಅಲ್ಲೆಲ್ಲೋ ಸುರಿತಾ ಇದ್ರು ಇಲ್ಲಿ ನೋಡಿ ಅದು ಖುಷಿ ಪಡ್ತಾ ಇರುತ್ತೆ. ಒಟ್ಟಿನಲ್ಲಿ ಮಳೆಗಾಲದ ಮೋಡಗಳು, ಅದರ ಗುಡುಗು, ಆ ಶಬ್ದ, ಅದನ್ನ ಕೇಳಿ ಘನ ಘನ ಅಂದ್ರೆ ಗುಡುಗು ಅಂತ, ಆಗ ಅದು ಸಂತೋಷವಾಗಿ ನೃತ್ಯ ಮಾಡುತ್ತಂತೆ ನವಿಲು. ಆ ರೀತಿಯಲ್ಲಿ ಮನುಷ್ಯ, ಈ ಭಕ್ತರ ಮನಸ್ಸು ಸಂತೋಷ ಪಡುತ್ತೆ. ಆ ರೀತಿ ಸಂತೋಷ ಪಡುವಂತೆ ಮಾಡುವವಳು ಜಗನ್ಮಾತೆ. ಹಿಂದೇನೋ ಅದನ್ನೇ ಹೇಳಿತ್ತು, ಸಂತೋಷ ಭಗವಂತ ನಮಗೆ ಕೊಟ್ರೆ ಉಂಟು, ಭೋಗ ಅಥವಾ ಇನ್ಯಾವುದೋ ಒಂದು ವಿಧವಾದ ಕೊರತೆಯನ್ನ ನಾವು ನಮ್ಮ ಪ್ರಯತ್ನದಿಂದ ಸ್ವಲ್ಪ ನೀಗಿಸ್ಕೋಬಹುದಷ್ಟೇ. ಸಂತೋಷವನ್ನ ಪರಮಾತ್ಮನೇ ಕೊಡಬೇಕು. ಈ ಸಂತೋಷ ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ಮಾತ್ರ ಸಿಗುತ್ತೆ. ಇದನ್ನ ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಸಂತೋಷ ಅಂದ್ರೇನು? ತೋಷ ಅಂತ ಸಂಸ್ಕೃತದ ಪದ, ಸಂ ಉಪಸರ್ಗ. ತುಷ್ಟಿ ಅಂತ ಬರುತ್ತೆ. ಯಾದೇವಿ ಸರ್ವಭೂತೇಶು ತುಷ್ಟಿ ರೂಪೇಣ ಸಂಸ್ಥಿತ. ತುಷ್ಟಿ ಅಂದ್ರೆ ಸಂತುಷ್ಟಿ, ತುಷ್ಟಿ ಅಂದ್ರೆ ತೃಪ್ತಿ, ತೃಪ್ತವಾಗ್ಬಿಡುತ್ತೆ ಮನಸ್ಸು. ನೋಡಿ, ತೃಪ್ತಿ ಅನ್ನೋದೇ ಸಂತೋಷ. ಅದಕ್ಕೆ ಹೇಳಿದ್ದು ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ಮಾತ್ರ ಸಂತೋಷ ಪ್ರಾಪ್ತಿಯಾಗತ್ತೆ. ಅಂದ್ರೆ ಜ್ಞಾನಿಗಳಿಗೆ, ಭಗವದ್ಭಕ್ತರಿಗೆ ಸಂತೋಷ ಪ್ರಾಪ್ತಿಯಾಗತ್ತೆ. ಈ ಸಂತೋಷವನ್ನು ಉಂಟು ಮಾಡುವವಳು ಜಗನ್ಮಾತೆ. ಯಾಕೆಂದ್ರೆ ಯಾದೇವಿ ಸರ್ವಭೂತೇಶು ತುಷ್ಟಿ ರೂಪೇಣ ಸಂಸ್ಥಿತ. ಆಕೆನೆ ನಮ್ಮೆಲ್ಲರ ಹೃದಯದಲ್ಲಿ ಸಂತೋಷವನ್ನು ಉಂಟು ಮಾಡುವವಳು. ಅದನ್ನೇ ನಾವು ಈ 4 ನಾಮಗಳಲ್ಲಿ ಗಮನಿಸ್ತಾ ಬಂದ್ವಿ. ದೌರ್ಭಾಗ್ಯವನ್ನ ಕಳಿಬೇಕು. ಎಷ್ಟೋ ಸಮಸ್ಯೆಗಳು, ಏನೇನೋ ಕೊರತೆಗಳು ಇಟ್ಕೊಂಡು ಸಂತೋಷ ಎಲ್ಲಿ ಬಂತು? ಮೊದಲು ಅದೆಲ್ಲ ಕಳಿಬೇಕು. ಅದು ಕಳಿಬೇಕು ಅಂದ್ರೆ ಪಾಪ ನಿವಾರಣೆ ಆಗ್ಬೇಕು, ಜ್ಞಾನದ ಬೆಳಕು ಬರಬೇಕು. ಆಮೇಲೆ ಹೃದಯ ಆನಂದದಿಂದ ಅದು ಕೂಡಿರ್ಬೇಕು. ಭಾಗ್ಯಾಪ್ತಿ, ಭಾಗ್ಯ ಅನ್ನೋದು ವೃದ್ಧಿ ಆಗ್ಬೇಕು. ದೌರ್ಭಾಗ್ಯ ಹೋಗ್ಬೇಕು, ಭಾಗ್ಯ ವೃದ್ಧಿ ಆಗ್ಬೇಕು. ಯಾರು ಭಾಗ್ಯವಂತರು ಅಂದ್ರೆ ಭಗವಂತನ ಕೃಪೆಯನ್ನ ಯಾರು ಸಂಪಾದನೆ ಮಾಡ್ಕೊಂಡಿದ್ದಾರೆ. ಈ ಸಂಪಾದನೆ ಅಂತ ಇರ್ತಾರೆ ಮನುಷ್ಯರು. ಏನ್ ಸಂಪಾದನೆ ಮಾಡ್ಬೇಕು? ಭಗವಂತನ ಕೃಪೆಯನ್ನ ನಾವು ಪಡ್ಕೋಬೇಕು, ಸಂಪಾದನೆ ಮಾಡ್ಬೇಕು. ಆಗ ಅವರಿಗೆ ಭಕ್ತಿ ಜ್ಞಾನ ವೃದ್ಧಿಯಾಗಿ ಈ ನವಿಲಿನ ಹಾಗೆ ಸಂತೋಷ ಪಡ್ತಾರೆ. ಸೊ ಈ 4 ನಾಮಗಳ ಅರ್ಥ ಹೀಗೆ. ಮುಂದಿನ ನಾಮ 748ನೇ ನಾಮ, ರೋಗ ಪರ್ವತ ದಂಭೋಲಿ. ರೋಗವೆಂಬ ಪರ್ವತ ಅಂದ್ರೆ ಪರ್ವತದಂತೆ ದೊಡ್ಡದಾಗಿರುವಂತ ರೋಗ. ಅಂತಹ ರೋಗ ಇದ್ರೂ ಕೂಡ ದಂಭೋಲಿ ಅಂದ್ರೆ ವಜ್ರಾಯುಧವು ಪರ್ವತವನ್ನೇ ನಾಶ ಮಾಡುವಂತೆ ದೊಡ್ಡ ರೋಗಗಳನ್ನು ಕೂಡ ನಾಶ ಮಾಡಿಬಿಡ್ತಾಳೆ. ಈ ರೋಗ ಅನ್ನೋದನ್ನ ಯಾವುದೋ ಸಣ್ಣ ಪುಟ್ಟ ಮುಳ್ಳು ಇದ್ಯಾವುದಕ್ಕೂ ಹೋಲಿಸಿಲ್ಲ, ಪರ್ವತಕ್ಕೆ ಹೋಲಿಸಿದ್ದಾರೆ. ಇಲ್ಲಿ ನಾವು ಒಂದು ವಿಚಾರನ ನೆನ್ಪಿಟ್ಕೋಬಹುದು ಅಥವಾ ಗಮನಿಸ್ಬೋದು. ಏನು ಅಂದ್ರೆ,
ಸಣ್ಣ ಪುಟ್ಟ ರೋಗಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಯಾಕಂದ್ರೆ ಮನುಷ್ಯ ಗೊತ್ತಿದ್ದು ಗೊತ್ತಿಲ್ಲದೆ ಪಾಪಕರ್ಮಗಳನ್ನ ಮಾಡ್ತಾನೆ ಇರ್ತಾನೆ. ಅವನು ಜ್ಞಾನಿ ಆಗೋವರೆಗೂ ಅವನು ಗೊತ್ತಿಲ್ಲದೆ ಅಥವಾ ಗೊತ್ತಿದ್ದು ಪಾಪಕರ್ಮಗಳು ನಡೆದೋಗ್ಬಿಡುತ್ತೆ. ಮಾಡಬೇಕು ಅಂತ ಮಾಡಲ್ಲ, ಅವನು ಗೊತ್ತಿಲ್ಲದೆ ನಡೆದೋಗುತ್ತೆ. ಅದರ ಪರಿಣಾಮವಾಗಿ ಸಣ್ಣ ಪುಟ್ಟ ರೋಗಗಳು ಬರ್ತಾ ಇರುತ್ತೆ. ಅಲ್ಲಲ್ಲೇ ಅವನು ಅದನ್ನ ಟ್ಯಾಕ್ಸ್ ತರ ಕಟ್ಟಿ ಕಟ್ಟಿ ತೀರಿಸ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಈ ಒಂದು ಪರ್ವತ ಅಂದಾಗ ಎಷ್ಟೋ ಚೂಪಾದ ಕಲ್ಲುಗಳು, ಮುಳ್ಳುಗಳು ಎಲ್ಲ ಇರೋ ಹಾಗೆ. ಅದೇ ತರ ದೊಡ್ಡ ಒಂದು ರೋಗ ಇದೆ ಮನುಷ್ಯನಿಗೆ, ಅದನ್ನ ಭವರೋಗ ಅಂತ ಕರೆಯಲ್ಪಡುತ್ತೆ. ಈ ಭವರೋಗದ ಸಣ್ಣ ಪುಟ್ಟ ಪರಿಣಾಮಗಳೇ ಮನುಷ್ಯರು ಅನುಭವಿಸುವಂತ ಕಷ್ಟಗಳು, ರೋಗಗಳು, ನೋವುಗಳು ಅಥವಾ ದುಃಖ. ಇವೆಲ್ಲ ಈ ಪರ್ವತವನ್ನೇ ನಾಶ ಮಾಡಿಬಿಟ್ರೆ ಆ ಪರ್ವತದಲ್ಲಿರುವಂತಹ ಕಲ್ಲು, ಮುಳ್ಳುಗಳು, ಇನ್ನೊಂದು ಮತ್ತೊಂದು ಎಲ್ಲವೂ ನಾಶ ಆಗ್ಬಿಡುತ್ತೆ. ಈಗ ಪರ್ವತನೇ ನಾಶ ಆಗೋದ್ರೆ ಆ ಪರ್ವತದಲ್ಲಿರುವಂತಹ ಬೇರೆ ಬೇರೆ ಸಮಸ್ಯೆಗಳು, ಅದನ್ನ ದಾಟ್ಕೊಂಡು ಹೋಗೋದು ಎಲ್ಲ ನಾಶ ಆಗುತ್ತಲ್ಲ, ಆ ರೀತಿ ಅರ್ಥ ಮಾಡ್ಬೋದು. ಈ ರೋಗವೆಂಬ ಪರ್ವತ ಯಾವ ರೋಗ? ಈಗೇನಾಗುತ್ತೆ, ಮನುಷ್ಯರಿಗೆ ಅವರವ್ರು ಮಾಡಿರುವಂತಹ ಕರ್ಮಕ್ಕನುಸಾರವಾಗಿ ಏನೇನೋ ರೋಗಗಳು, ಹಲವಾರು ಅಂಗಾಂಗಗಳಿದೆ. ಒಂದೊಂದು ಅಂಗಾಂಗಕ್ಕೆ ಒಂದೊಂದು ತರ ರೋಗಗಳು ಬರ್ತಿರುತ್ತೆ, ಹೋಗ್ತಾ ಇರುತ್ತೆ. ಈ ಎಲ್ಲ ರೋಗಗಳಿಗೂ ಮೂಲ ಕಾರಣ ಒಂದು ಮೂಲ ರೋಗ ಒಂದಿದೆ. ಅದನ್ನ ದೊಡ್ಡ ರೋಗ ಅಂತ ಕೂಡ ಇಟ್ಕೋಬಹುದು. ಅದೇನು ಅಂದ್ರೆ ಭವರೋಗ. ಈ ಭವರೋಗ ಅಂದ್ರೆ ಏನು ಅದು ಕೂಡ ಗೊತ್ತಿರಲ್ಲ. ಭವ ಅಂದ್ರೆ ಅದನ್ನ ಸಂಸಾರ ಅಂತ ಕರೀತಾರೆ. ಭವ ಅಂದ್ರೆ ಸಂಸಾರ. ಸಂಸಾರ ಅಂದ್ರೆ ಏನು? ಆಸಕ್ತಿನೇ ಸಂಸಾರ. ಇಷ್ಟೇನೆ ವೇದಾಂತ ಹೇಳೋದು ಈ ರೀತಿಯಲ್ಲಿ. ವೇದಾಂತದಲ್ಲಿ ಭವ ಸಮುದ್ರ, ಭವರೋಗ ಅಂತೆಲ್ಲ ಕರೆದಿದೆ. ಇಲ್ಲಿ ರೋಗ ಪರ್ವತ ಅಂತ ಕರೆದಿದೆ. ಯಾಕೆಂದ್ರೆ ಈ ಸಂಸಾರದಲ್ಲಿ ಆಸಕ್ತಿ, ಸಂಸಾರ ಅಂದ್ರೆ ಮದುವೆ ಮಾಡ್ಕೊಂಡು ಮಾಡೋ ಜೀವನ, ಗೃಹಸ್ಥಾಶ್ರಮ ಅಂತಲ್ಲ. ಸಂಸಾರ ಅಂದ್ರೆ ಪ್ರಪಂಚದಲ್ಲಿ ಆಸಕ್ತಿ, ಪ್ರಾಪಂಚಿಕ ವಿಚಾರಗಳಲ್ಲಿ ಆಸಕ್ತಿಯನ್ನ ಭವರೋಗ ಅಂತ ಕರೀತಾರೆ. ಈ ಭವರೋಗ ಅಷ್ಟು ಸುಲಭವಾಗಿ ನಾಶವಾಗೋದಿಲ್ಲ. ಯಾಕೆಂದ್ರೆ ಇದು ಪರ್ವತದ ಹಾಗೆ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಇದಕ್ಕೆ ಜಗನ್ಮಾತೆ ವಜ್ರಾಯುಧವನ್ನೇ ಪ್ರಯೋಗ ಮಾಡಬೇಕು. ವಜ್ರಾಯುಧ ಪ್ರಯೋಗ ಮಾಡಿದಾಗ ಎಂತ ದೊಡ್ಡ ಪರ್ವತ ಕೂಡ ಚೂರ್ ಚೂರಾಗಿ ಧೂಳ್ ಧೂಳಾಗ್ಬಿಡುತ್ತೆ. ಅದನ್ನೇ ರೋಗ ಪರ್ವತ ದಂಭೋಲಿ ಅಂತ. ವಜ್ರಾಯುಧದಂತೆ ಪರ್ವತವನ್ನ ಹೇಗೆ ಅದು ನಾಶ ಮಾಡ್ಬಿಡುತ್ತೋ, ಧೂಳು ಮಾಡ್ಬಿಡುತ್ತೋ, ಪುಡಿ ಪುಡಿ ಮಾಡ್ಬಿಡುತ್ತೋ, ಹಾಗೆ ಭವರೋಗವನ್ನ ಜಗನ್ಮಾತೆ ನಾಶ ಮಾಡ್ತಾಳೆ. ಯಾರಿಗೆ? ಭಕ್ತರಿಗೆ. ಇದು ಭಕ್ತರಿಗೆ ಅನ್ನೋದನ್ನ ಇಲ್ಲಿ ಕಾಮನ್ ಆಗಿ ತಗೊಂಡ್ಬಿಡ್ಬೇಕು. ಎಲ್ರಿಗೂ ಯಾಕೆ ಇನ್ನೂ ಮಾಡಿಲ್ಲ, ಹಾಗಾದ್ರೆ ಪೆಂಡಿಂಗ್ ಇಟ್ಟಿರೋದು ಯಾಕೆ ಅಂತ ಅನ್ಕೋಬಾರ್ದು. ಭಕ್ತರಿಗೆ, ಯಾರಿಗೆ ಜಗನ್ಮಾತೆ ಇದ್ದಾಳೆ, ಜಗನ್ಮಾತೆಯಲ್ಲಿ ಶ್ರದ್ಧೆ ಇದೆಯೋ ಅವ್ರಿಗೆ ಭಕ್ತಿನೂ ಬರುತ್ತೆ. ಶ್ರದ್ಧಾ ಭಕ್ತಿ ಇರೋರಿಗೆ ಇದೆಲ್ಲ ಅನ್ವಯಿಸುತ್ತೆ. ಭವರೋಗವನ್ನ ನಾಶ ಮಾಡ್ತಾಳೆ. ಈಗ ಯಾವುದೋ ಒಂದು ಸುತ್ತಿ ತಗೊಂಡು ಹೊಡಿತಾ ಇದ್ರೆ ಯಾವ ಕಾಲಕ್ಕೆ ಪರ್ವತ ನಾಶ ಆಗೋದು, ಚೂರ್ ಚೂರ್ ಆಗೋದು, ಪುಡ್ಪುಡಿ ಆಗೋದು. ಅದಕ್ಕೆ ಜಗನ್ಮಾತೆ ಏನ್ ಮಾಡ್ತಾಳೆ? ವಜ್ರಾಯುಧವನ್ನ ಪ್ರಯೋಗ ಮಾಡ್ತಾಳೆ. ಒಂದು ದೊಡ್ಡ ಸ್ಫೋಟದೊಂದಿಗೆ ಎಲ್ಲ ಪುಡ್ಪುಡಿಯಾಗಿ ನಾಶ ಆಗ್ಬಿಡುತ್ತೆ. ಅದೇ ತರ ಎಲ್ಲಾ ರೋಗಗಳಿಗೂ, ಎಲ್ಲಾ ನೋವುಗಳಿಗೂ, ಎಲ್ಲಾ ದುಃಖಗಳಿಗೂ ಮೂಲ ಕಾರಣವಾಗಿರುವಂತಹ ಭವರೋಗವನ್ನ ಜಗನ್ಮಾತೆ ಆತ್ಮಜ್ಞಾನ ಅನ್ನುವಂತಹ ವಜ್ರಾಯುಧ, ಅದೆಂತ ವಜ್ರಾಯುಧ ಅಂದ್ರೆ ಜ್ಞಾನ. ಅದಕ್ಕೆ ಜ್ಞಾನ ಖಡ್ಗ ಅಂತಲೂ ಕರೆದಿದೆ. ಅದು
ಜ್ಞಾನವನ್ನ ಬೆಂಕಿಗೆ ಹೋಲಿಸಿದೆ. ಬೆಂಕಿ ಹೇಗೆ ದೊಡ್ಡ ಹತ್ತಿಯ ಪರ್ವತವನ್ನ ಸುಟ್ಟು ಭಸ್ಮ ಮಾಡಿಬಿಡುತ್ತೋ, ಹಾಗೆ ವಜ್ರಾಯುಧ ಈ ಭವರೋಗವನ್ನ ಪುಡಿ ಪುಡಿ ಮಾಡಿಬಿಡುತ್ತೆ, ರೋಗ ಪರ್ವತ. ಆತ್ಮಜ್ಞಾನ ಅನ್ನುವಂಥ ವಜ್ರಾಯುಧ. ಆದರೆ ಆತ್ಮಜ್ಞಾನ ಬಂದಾಗ ಇಲ್ಲಿ ಹೇಗೆ ಸ್ಫೋಟ ಆಯ್ತೋ, ಒಂದು ದೊಡ್ಡ ಹೃದಯದಲ್ಲಿ ಒಂದು ಸ್ಫೋಟ, ಅದಂತೂ ಎಲ್ಲರೂ ಅನುಭವಿಸ್ಲೇಬೇಕು. ಏನದು ಅಂದ್ರೆ ಜಗತ್ತು ಮಿಥ್ಯ. ಎರಡೂ ಕೈಗಳಿಂದ ಚೆನ್ನಾಗಿ ಬಾಚಿ ತಪ್ಕೊಂಡ್ಬಿಟ್ಟಿದ್ದಾರೆ ಪ್ರಪಂಚನ ಮನುಷ್ಯರು. ಜಗತ್ತೇ ನಿಜ, ಜಗತ್ತಲ್ಲಿ ನಾವು ಮಾಡ್ತಾ ಇರೋ ಜೀವನನೂ ನಿಜ. ಈ ವಸ್ತುಗಳು, ನಮ್ಮ ಸಂಪಾದನೆ, ಇನ್ನೂ ಮತ್ತೊಂದು ಅದು ಎಷ್ಟಿದೆಯೋ, ಇವೆಲ್ಲದರಲ್ಲಿ ಆಸಕ್ತಿ. ಆ ಆಸಕ್ತಿನೇ ಭವರೋಗ. ಜೀವನದಲ್ಲಿ ಆಸಕ್ತಿ, ಆಸಕ್ತಿಯಿಂದ ಆಸೆ, ಆಸಕ್ತಿನೇ ಸಂಘ ಅಂತ ಕರೆದಿರೋದು ಇದರಲ್ಲಿ ಭಗವದ್ಗೀತೆಯಲ್ಲಿ. ಸಂಘ ಸಂಜಾಯತೆ ಕಾಮ. ಸಂಘ ಅಂದ್ರೆ ಆಸಕ್ತಿ. ಇದೆಲ್ಲಿಂದ ಬಂತು? ಅಜ್ಞಾನದಿಂದ ಬಂತು. ಯಾವ ಅಜ್ಞಾನ? ಜಗತ್ತು ಸತ್ಯ ಅನ್ನುವಂತ ಅಜ್ಞಾನ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಮನುಷ್ಯನು ಮಾಡುವ ದೊಡ್ಡ ತಪ್ಪೇನೆಂದರೆ ಈ ಜೀವನವನ್ನ ನಿಜ ಅಂತ ಭಾವಿಸೋದು. ಇದು ನಿಜ. ಹಾಗೆ ಭಾವಿಸಿದ್ದೇ ಆಸಕ್ತಿಗೆ ಕಾರಣ ಆಯಿತು, ಆಮೇಲೆ ಆಸೆಗೆ ಕಾರಣ ಆಯಿತು, ಆಮೇಲೆ ಆಸೆಗಳಿಂದ ಸ್ವಾರ್ಥ, ಇನ್ನೊಂದು ಮತ್ತೊಂದು, ಅದು ಬೆಳೆದು ಒಂದು ದೊಡ್ಡ ಭವರೋಗದ ಪರ್ವತ ಆಗಿ ಕೂತಿದೆ. ಈಗ ಜ್ಞಾನ ಒಂದೇ ಇದನ್ನ ನಾಶ ಮಾಡುವಂತಹ ಒಂದು ಅಸ್ತ್ರ. ಜಗನ್ಮಾತೆ ಅಂತ ಅಸ್ತ್ರವನ್ನ ಪ್ರಯೋಗ ಮಾಡ್ತಾಳೆ. ಯಾರ ಮೇಲೆ? ತನ್ನ ಭಕ್ತರ ಮೇಲೆ. ಕೆಲವರು ಕೇಳ್ತಾರೆ, ಭಕ್ತರಿಗೆ ಯಾಕೆ ಒಂಥರ ಆಘಾತಗಳು, ಏನೋ ಕಷ್ಟಗಳೆಲ್ಲ ಬಂದ್ಬಿಡುತ್ತಲ್ಲ ಇದ್ದಕ್ಕಿದ್ದಾಗೆ? ಇವ್ರಿಗೆ ಹಾಗೆ ಅನ್ಸುತ್ತೆ, ಅವ್ರಿಗೇನಾಗಿರಲ್ಲ. ಅಯ್ಯೋ ನೋಡಿ, ಅವ್ರು ಏನೋ ಎಲ್ಲ ಕಳ್ಕೊಂಡ್ಬಿಟ್ರು, ಬಡವರಾಗ್ಬಿಟ್ರು, ಅಥವಾ ಇನ್ನೇನೋ ಆಗ್ಬಿಟ್ರು. ಹೊರಗಡೆ ನೋಡಕ್ ಹಾಗೆ ಅನ್ಸ್ಬೋದು, ಆದ್ರೆ ನಿಜವಾಗಿ ಅವ್ರು ಉದ್ಧಾರ ಆಗ್ತಾ ಇರ್ತಾರೆ. ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಸಿಕ್ಸ್ತ್ ಸೆನ್ಸ್ ಅಂತ ಒಂದಿರುತ್ತೆ, 6ನೇ ಇಂದ್ರಿಯ ಅಂತ. ಅದು ಜಾಗೃತ ಆಗಿರ್ಬೇಕು, ಅದು ವಿವೇಕ. ವಿವೇಕ ಜಾಗೃತ ಆದಾಗ ಅರ್ಥ ಆಗುತ್ತೆ. ಹೀಗೆ ಜಗನ್ಮಾತೆ ಭವರೋಗ ಅನ್ನುವಂತಹ ದೊಡ್ಡ ಪರ್ವತ ಏನಿದೆಯೋ, ಈ ಎಲ್ಲಾ ಕಷ್ಟಗಳು, ದುಃಖಗಳು, ರೋಗಗಳಿಗೆ ಮೂಲ ಕಾರಣ, ಅದನ್ನೇ ನಾಶ ಮಾಡ್ಬಿಡ್ತು. ಆಗ ಆ ಭಕ್ತನಿಗೆ ಮತ್ತೆ ಪುನರ್ಜನ್ಮ ಇರಲ್ಲ. ಯಾಕೆಂದ್ರೆ ಭವನೇ ನಾಶ ಆಗ್ಬಿಟ್ಟಿದೆಯಲ್ಲ. ಭವ ಅಂದ್ರೆ ಸಂಸಾರ, ಸಂಸಾರ ಅಂದ್ರೆ ಆಸಕ್ತಿ. ಆಸಕ್ತಿ ಇರೋರು ಕಾಡಲ್ಲಿದ್ರು ಸಂಸಾರಿಗಳೇ, ಊರಲ್ಲಿದ್ರು ಸಂಸಾರಿಗಳೇ. ಆಸಕ್ತಿ ಇಲ್ಲದೆ ಇರೋರು ಊರಲ್ಲಾದ್ರೂ ಇರ್ಲಿ, ಕಾಡಲ್ಲಾದ್ರೂ ಇರ್ಲಿ, ಅವ್ರು ಸನ್ಯಾಸಿಗಳೇ. ಅದಕ್ಕೆ ಸರ್ವಸಂಗ ಪರಿತ್ಯಾಗ ಅಂತ ಕರೀತಾರೆ. ಸಂಘ ಪರಿತ್ಯಾಗ. ಸಂಘ ಅಂದ್ರೆ ಆಸಕ್ತಿಯನ್ನ ಬಿಟ್ಟಿರೋರು ಅಂತ ಅಷ್ಟೇ. ಆಸಕ್ತಿ ಇಲ್ಲದೆ ಇರೋರೆ ಸನ್ಯಾಸಿಗಳು, ಆಸಕ್ತಿ ಇಲ್ಲದೆ ಇರೋರೆ ಜ್ಞಾನಿಗಳು. ಅಜ್ಞಾನಿಗಳಿಗೆ ಆಸಕ್ತಿ ಇರುತ್ತೆ. ಅದು ದೊಡ್ಡ ರೋಗ ಪರ್ವತದ ಹಾಗೆ ಬೆಳೆದು ಕಷ್ಟ ಕೊಡ್ತಾ ಇದೆ. ಜಗನ್ಮಾತೆ ಕೃಪೆಯಿಂದಲೇ ಅದು ನಾಶ ಆಗ್ಬೇಕು. ಮೃತ್ಯುದಾರು ಕುಠಾರಿಕ. ಮೃತ್ಯು, ದಾರು ಅಂದ್ರೆ ವೃಕ್ಷ, ಒಂದು ಮರ, ದೊಡ್ಡ ಮರ. ಕುಠಾರಿ ಅಂದ್ರೆ ಕೊಡಲಿ. ಮೃತ್ಯು ಅನ್ನುವಂತಹ ವೃಕ್ಷಕ್ಕೆ ಕೊಡಲಿಯಂತೆ ಜಗನ್ಮಾತೆ ಕೆಲಸ ಮಾಡ್ತಾಳೆ. ನೋಡಿ, ಮತ್ತೆ ಇಲ್ಲಿ ಕವಿತ್ವವನ್ನ ನೋಡ್ತಾ ಇದ್ದೀವಿ. ಅಂದ್ರೆ ಉಪಮಾನ ಕೊಟ್ಟು ಸುಂದರವಾಗಿ ವಿವರಿಸುವಂತ ವಿಧಾನ. ಜಗನ್ಮಾತೆಯ ಕಾರ್ಯವೈಖರಿಯನ್ನ ವಿವರಿಸುವಂತಹ ಸುಂದರವಾದ ಒಂದು ಉದಾಹರಣೆಗಳಿವೆಲ್ಲ. ಮೃತ್ಯು ಅನ್ನುವಂತಹ ವೃಕ್ಷ. ಈ ಮೃತ್ಯು ಅಂದ್ರೆ ಏನು ಅಂದ್ರೆ
ಸಂಸಾರ ಅನ್ನುವಂಥದ್ದೇ ಮೃತ್ಯು. ಸಂಸಾರ ಅಂದ್ರೆ ಈ ಪ್ರಪಂಚ ಅಂತ ಏನಿದೆಯೋ, ಯಾಕಂದ್ರೆ ಪ್ರಪಂಚದಲ್ಲಿ ಪ್ರತಿ ಕ್ಷಣವು ಸೃಷ್ಟಿ ಆಗ್ತಾ ಇರುತ್ತೆ, ನಾಶ ಆಗ್ತಾ ಇರುತ್ತೆ, ಬದಲಾವಣೆ ಆಗ್ತಾನೆ ಇರುತ್ತೆ. ಜೀವಿಗಳು ಹುಟ್ಟತಾನೆ ಇರ್ತವೆ, ಸಾಯ್ತಾನೆ ಇರ್ತವೆ. ಹಾಗಾಗಿ ಇದನ್ನೇ ಮೃತ್ಯು ಲೋಕ ಅಂತ ಕರೀತಾರೆ. ಇಲ್ಲಿ ಏನ್ ಮಾಡಿದ್ದಾರೆ, ಈ ಮೃತ್ಯು ಲೋಕವನ್ನ ಒಂದು ವೃಕ್ಷಕ್ಕೆ ಹೋಲಿಸಿದ್ದಾರೆ. ಇನ್ನು ವೈಯಕ್ತಿಕವಾಗಿ ತಗೊಂಡ್ರೆ, ಒಬ್ಬ ಸಾಧಕ, ಒಬ್ಬ ಭಗವಂತನ ಭಕ್ತ, ಅವನಿಗೆ ಮೃತ್ಯು ಇದೆ. ಯಾಕಂದ್ರೆ ಅವನು ಹುಟ್ಟಿದ್ದಾನೆ, ಮೃತ್ಯುವಿನ ಕಡೆ ಸಾಕ್ತಾ ಇದ್ದಾನೆ. ಆಯಸ್ಸು ಕಳೆದಂತೆಲ್ಲ ಅವನು ಮೃತ್ಯುವಿಗೆ ಹತ್ರ ಆಗ್ತಾ ಇದ್ದಾನೆ. ಈಗ ಜಗನ್ಮಾತೆ ಏನ್ ಮಾಡ್ತಾಳೆ, ಜಗನ್ಮಾತೆಯ ಕೃಪೆ ಆದ್ರೆ ಆ ಮೃತ್ಯುವನ್ನ ನಾಶ ಮಾಡ್ಬಿಡ್ತಾಳೆ, ಕತ್ತರಿಸ್ಬಿಡ್ತಾಳೆ. ಯಾಕಂದ್ರೆ ಮೃತ್ಯುವನ್ನ ಸೃಷ್ಟಿ ಮಾಡಿದವಳೆ ಜಗನ್ಮಾತೆ. ಮುಂದೆ ಬರುತ್ತೆ ಮೃತ್ಯು, ಮಹಾಕಾಳಿ, ಮಹೇಶ್ವರಿ, ಮಹಾಕಾಳಿ ಅಂತೆಲ್ಲ ಬರುತ್ತೆ. ಈ ಮೃತ್ಯು ಅನ್ನುವಂಥದ್ದು ಕಾಲ ಸ್ವರೂಪ, ಅದಕ್ಕೆ ಅದನ್ನ ಕಾಲ ಅಂತ ಕರೀತಾರೆ. ಮೃತ್ಯು ದೇವತೆ ಕಾಲ, ಕಾಲನ ದೂತರು ಅಂದ್ರೆ ಯಮನ ದೂತರು, ಮೃತ್ಯು ದೇವತೆ ಅಂದ್ರೆ ಯಮನೆ. ಕಾಲನನ್ನ ಸೃಜಿಸಿದವಳೆ ಮಹಾಕಾಳಿ, ಅಂದ್ರೆ ಕಾಲಕ್ಕೆ ಕಾಲ ಸ್ವರೂಪಳು ಆಕೆ. ಈ ಕಾಲ ಅನ್ನುವಂಥದ್ದೇ ಮೃತ್ಯು, ಎಲ್ಲರನ್ನ ನುಂಗ್ಬಿಡುತ್ತದೆ, ಯಾರನ್ನೂ ಬಿಡಲ್ಲ. ಆ ಮೃತ್ಯುವನ್ನ ಆ ಭಕ್ತನ ಒಂದು ವಿಚಾರದಲ್ಲಿ ಅವನಿಗೇನು ಮೃತ್ಯು ಅಂತಿದೆಯೋ ಅದನ್ನ ಕೊಡಲಿ ಹೇಗೆ ಮರನ ಕಡಿದು ನಾಶ ಮಾಡಿಬಿಡುತ್ತೋ, ಹಾಗೆ ಜಗನ್ಮಾತೆಯ ಕೃಪೆ, ಆಕೆಯ ಅನುಗ್ರಹ ಭಕ್ತನ ಮೃತ್ಯುವನ್ನೇ ನಾಶ ಮಾಡಿಬಿಡುತ್ತೆ. ಅವನಿಗೆ ಮೃತ್ಯುನೇ ಇಲ್ಲ, ಅವನು ಅಮೃತತ್ವವನ್ನು ಹೊಂದುತ್ತಾನೆ. ಇದೇ ಕಾರಣಕ್ಕೆ ಗೀತೆಯಲ್ಲಿ ಒಂದು ವಿಚಾರ ಬರುತ್ತೆ, ಹುಟ್ಟಿದವರು ಸಾಯ್ಲೇಬೇಕು, ಸತ್ತವರು ಮತ್ತೆ ಹುಟ್ಟಲೇಬೇಕು. ಜಾತಸ್ಯ ಧ್ರುವ ಮೃತ್ಯು ಮೃತೋ ಜನ್ಮ ಮೃತಸ್ಯತ ಧ್ರುವೋ ಜನ್ಮ ಮೃತಸ್ಯ ಚ ಅಂತ. ಮೃತಸ್ಯ ಅಂದ್ರೆ ಸತ್ತವರು ಮತ್ತೆ ಹುಟ್ಟಲೇಬೇಕು ಅಂತ ನಿಯಮ ಇದೆ. ಹುಟ್ಟಿದವ್ರು ಸಾಯ್ಬೇಕು, ಸತ್ತವ್ರು ಮತ್ತೆ ಹುಟ್ಟಲೇಬೇಕು. ಈಗ ಸಾವನ್ನ ಗೆಲ್ಲಬೇಕು, ಇದು ಮನುಷ್ಯನ ಮುಂದೆ ಇರುವಂತಹ ಒಂದು ಚಾಲೆಂಜ್. ಅದು ಅವನ ಗುರಿ, ಮೃತ್ಯುವನ್ನ ಗೆಲ್ಲೋದು, ಮೃತ್ಯುಂಜಯನ ಆಗ್ಬೇಕೀಗ. ಅಂದ್ರೆ ಮೃತ್ಯುವನ್ನ ನಾಶ ಮಾಡಿದಾಗ ಅವನು ಮೃತ್ಯುಂಜಯ ಆಗ್ತಾನೆ. ಮೃತ್ಯುಂಜಯನ ಆಗ್ಬೇಕಾದ್ರೆ ಅವನು ಜೀವನಾಗಿರ್ಬಾರ್ದು, ಶಿವಸ್ವರೂಪನಾಗ್ಬೇಕು. ಅವನು ಶಿವಸ್ವರೂಪನಾಗ್ಬೇಕಾದ್ರೆ ಅವನಿಗೆ ಜ್ಞಾನ ಇರಬೇಕು, ಆತ್ಮಜ್ಞಾನ ಇರಬೇಕು. ಆತ್ಮಜ್ಞಾನ ಇದ್ದಾಗಲೇ ಅವನು ಶಿವಸ್ವರೂಪನಾಗೋದು. ಆಗ ಅವನೇನ್ ಮಾಡ್ತಾನೆ, ಮೃತ್ಯುವನ್ನೇ ಗೆದ್ಬಿಡ್ತಾನೆ. ಆಗ ಅವನಿಗೆ ಮೃತ್ಯು ಸಂಭವಿಸೋದಿಲ್ಲ. ಹಾಗಾಗಿ ಅವನು ಮತ್ತೆ ಹುಟ್ಟಲ್ಲ. ಮೃತ್ಯುಂಜಯನಾಗೋದು ಹೇಗೆ, ಕಾಲಕ್ಕೆ ಮೂಲ ಸ್ಥಾನ ಅಂದ್ರೆ ಕಾಲವನ್ನೇ ಸೃಜಿಸಿದವಳು ಜಗನ್ಮಾತೆ ಮಹಾಕಾಳಿ. ಆಕೆಯ ಕೃಪೆಯಿಂದ ಮೃತ್ಯು ಅನ್ನುವಂಥದ್ದೇ ನಾಶ ಆಗ್ಬಿಡುತ್ತೆ. ಮೃತ್ಯುವನ್ನೇ ನಾಶಪಡಿಸುವಂಥವಳು ಜಗನ್ಮಾತೆ. ಇದು ನಾವು ಇಲ್ಲಿವರೆಗೂ ಗಮನಿಸಿದ್ದೇನಿದೆಯೋ, ಜೀವನ್ಮುಕ್ತಿಗೆ ಸಾಧನೆ ಮಾಡ್ತಾ ಇರುವಂತಹ ಉತ್ತಮ ಮಟ್ಟದ ಭಗವದ್ಭಕ್ತರಿಗೆ ಅನ್ವಯಿಸುವಂತ ವಿಚಾರಗಳು. ಅರ್ಥಾರ್ಥಿಗಳು ಇದ್ದಾರೆ, ಇವರು ಜ್ಞಾನಿ ಭಕ್ತರು. ಜ್ಞಾನಿ ಭಕ್ತರಿಗೆ ಹೀಗೆಲ್ಲ ಆಗತ್ತೆ, ಮೃತ್ಯುವನ್ನ ಅವ್ರು ಗೆಲ್ತಾರೆ. ಇನ್ ಬೇರೆಯವರು ಇರ್ತಾರೆ, ಆರ್ತರು ಅರ್ಥಾರ್ಥಿಗಳು, ಅವರು ಭಕ್ತರೆ. ಅವ್ರನ್ನ ನಾವು ನೋಡ್ತೀವಿ, ಗುಡಿಗಳ ಹತ್ರ ಹೋಗಿ ಹೂವು ಹಾಕೋದು, ಪೂಜೆ ಮಾಡೋದು, ದೀಪ ಹಚ್ಚೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು, ಆಮೇಲೆ ಹೋಗಿ ಏನೋ ಬೇಡ್ಕೊಳ್ಳೋದು, ಏನಾದ್ರು ಸಿಕ್ಕಿದ್ರೆ ಅದನ್ನ ಅನುಭವಿಸೋದು. ಅವರು ಆರ್ತರು, ಅರ್ಥಾರ್ಥಿಗಳು ಅಂತ ಕರೀತಾರೆ. ಕಷ್ಟದಲ್ಲಿರೋರು, ಏನೋ ಬೇಕು ಅನ್ನೋ ಆಸೆ ಇರೋರು. ಈಗ ಹೇಳಿದಂತ ನಾಮಗಳು ಜ್ಞಾನಿಗಳಿಗೆ, ಜ್ಞಾನಿ ಭಕ್ತರಿಗೆ ಅನ್ವಯಿಸುವಂತ ನಾಮಗಳು. ಅವರಿಗೆ ಈ ದೌರ್ಭಾಗ್ಯ, ದುಃಖ,
ಎಲ್ಲ ನಾಶವಾಗಿ ಸಂತೋಷ ಪ್ರಾಪ್ತಿಯಾಗತ್ತೆ, ಆನಂದ ಪ್ರಾಪ್ತಿಯಾಗಿ ಅವರು ಭವರೋಗವನ್ನೇ ನಾಶ ಮಾಡಿಕೊಂಡು ಅವರು ಮೃತ್ಯುವನ್ನ ಗೆಲ್ತಾರೆ. ಜಗನ್ಮಾತೆಯ ಕೃಪೆಯಿಂದ ಅವರು ಮೃತ್ಯುಂಜಯರಾಗ್ತಾರೆ, ಮೃತ್ಯುವಿಗೆ ಅತೀತರಾಗ್ತಾರೆ. ನಾವು ಇವತ್ತಿನ ಪ್ರವಚನದಲ್ಲಿ 6 ನಾಮಗಳನ್ನ ಗಮನಿಸಿದೀವಿ. ಯಾಕಂದ್ರೆ ಈ ನಾಮಗಳು ವೇದಾಂತ ವಿಚಾರಗಳನ್ನ ಒಳಗೊಂಡಿದ್ದಂತ ನಾಮಗಳು, ಹಾಗಾಗಿ ಹೆಚ್ಚು ಸಮಯ ತಗೊಳ್ತು. ಒಂದು ವಿಚಾರ ನಾವಿಲ್ಲಿ ಗಮನಿಸಿ ಮುಂದುವರಿಯೋಣ. ಏನು ಅಂದ್ರೆ, ಉಪನಿಷತ್ತುಗಳಲ್ಲಿ ಒಂದು ವಿಚಾರ ಬರುತ್ತೆ, ಯಾರು ಮೃತ್ಯುವನ್ನ ಹೊಂದುತ್ತಾರೆ, ಯಾರು ಅಮೃತತ್ವವನ್ನು ಹೊಂದುತ್ತಾರೆ ಅಂತ ಒಂದೊಂದು ವಾಕ್ಯದಲ್ಲಿ ತಿಳಿಸಿದೆ. ಮೃತ್ಯೋಹೋಸ ಮೃತ್ಯುಂ ಅವಾಪ್ನೋತಿ ಯಾ ಇಹ ನಾನಾ ಇವ ಪಶ್ಯತಿ. ಯಾರು ಇಲ್ಲಿ ಅನೇಕವನ್ನ ನೋಡ್ತಾರೋ, ನಾನಾ ಅಂದ್ರೆ ಅನೇಕ, ಅನೇಕವನ್ನ ನೋಡ್ತಾ ಇದ್ದಾರೋ ಅವರು ಮೃತ್ಯುವಿನಿಂದ ಪುನಃ ಮೃತ್ಯುವಿಗೆ ಹೋಗ್ತಾರೆ. ಅವರು ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಹೋಗಲ್ಲ, ಮೃತ್ಯುವಿನಿಂದ ಪುನಃ ಮೃತ್ಯುವಿನ ಕಡೆ ಹೋಗ್ತಾರೆ. ಅಮೃತತ್ವದ ಕಡೆಗೆ ಯಾರು ಹೋಗ್ತಾರೆ ಅಂದ್ರೆ, ಯಾರು ಇಲ್ಲಿ ಏಕತ್ವಂ ಅನುಪಶ್ಯತಿ, ಏಕತ್ವಂ ಅನುಪಶ್ಯತಿ, ಅವರು ಬ್ರಹ್ಮತ್ವವನ್ನು ಪಡ್ಕೊಳ್ತಾರೆ ಅಂತ. ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ ಅಂತ, ಅವನು ಬ್ರಹ್ಮವನ್ನ ಅರ್ಥಕೋತಾನೆ, ಏಕತ್ವವನ್ನ ನೋಡ್ತಾ ಇರೋನು. ಅದಕ್ಕೊಂದು ಮಾತಿದೆ, ಭೂಮವಿದ್ಯಾ ಅನ್ನುವಂಥ ನಾಮದಲ್ಲಿ ನಾವು ಇದನ್ನ ಮೊದಲು ಗಮನಿಸಿದ್ವಿ. ಯತ್ರ ನ ಅನ್ಯತ್ ಪಶ್ಯತಿ ಅನ್ಯತ್ ಶೃಣೋತಿ ಅನ್ಯತ್ ವಿಜಾನಾತಿ ಸಾ ಭೂಮ. ಎಲ್ಲಿ ಯಾರು ತನಗಿಂತ ಭಿನ್ನವಾದ ಮತ್ತೊಂದನ್ನು ನೋಡೋದಿಲ್ವೋ, ತನಗಿಂತ ಭಿನ್ನವಾದ ಮತ್ತೊಂದನ್ನು ಕೇಳೋದಿಲ್ವೋ, ಅರಿತುಕೊಳ್ಳೋದಿಲ್ವೋ, ಅದೇ ಭೂಮ, ಅದೇ ಅಮೃತತ್ವ. ಆ ಅಮೃತತ್ವವನ್ನು ಇವರು ಪಡ್ಕೋತಾರೆ, ಭಗವಂತನ ಭಕ್ತರು. ಇಲ್ಲಿ ಅನೇಕವನ್ನ ನೋಡ್ತಾ ಇರೋರು, ನಾನು ನೀನು ಅದು ಇದು ಅಂತ ಅನೇಕವನ್ನ ನೋಡ್ತಾ ಇರೋರು ಮೃತ್ಯುವಿನಿಂದ ಮೃತ್ಯುವಿನ ಕಡೆ ಹೋಗ್ತಾರೆ. ಒಂದನ್ನೇ ನೋಡ್ತಾ ಇರೋರು ಏಕತ್ವ ಅನುಪಶ್ಯತಿ, ಎಲ್ಲ ಕಡೆ ಒಂದನ್ನೇ ನೋಡ್ತಾ ಇರೋರು ಆತ್ಮನ್ನೇವ ಆತ್ಮನಾ ತುಷ್ಟ. ಈ ರೀತಿಯ ಅರ್ಥದಲ್ಲಿ ಒಂದನ್ನೇ ಎಲ್ಲ ಕಡೆ ನೋಡ್ತಾ ಇರೋರು, ಇರೋದು ಒಂದೇ ಅಂತ ಅರ್ತಿರುವಂತವ್ರು, ಆ ಒಂದರಲ್ಲಿ ನೆಲೆ ನಿಂತಿರುವಂತವ್ರು ಏನಿದಾರೋ ಅದ್ವೈತಿಗಳು, ಜ್ಞಾನಿಗಳು, ಅವರು ಅಮೃತತ್ವವನ್ನ ಅಮೃತಮಶ್ನುತೆ, ಅಮೃತತ್ವವನ್ನು ಅವರು ಹೊಂದುತ್ತಾರೆ. ಅದನ್ನೇ ಇಲ್ಲಿ ಮೃತ್ಯುದಾರು ಕುಠಾರಿಕ ಅನ್ನೋ ನಾಮದಿಂದ ಹೇಳಿರೋದು. ಸೊ ಹಾಗಾಗಿ ಈ ನಾಮಗಳು ಬಹಳ ಉನ್ನತವಾದ ಸಾಧನೆಯನ್ನ ಮಾಡ್ತಾ ಇರುವಂತ ಭಕ್ತರಿಗೆ ಅನ್ವಯಿಸುವಂತ ನಾಮಗಳಿವೆ. ಇನ್ನು ನಂತರ ಬರುವಂತದ್ದೇನು ಅಂದ್ರೆ, ಮಹೇಶ್ವರಿ, ಮಹಾಕಾಳಿ, ಮಹಾಗ್ರಾಸ, ಮಹಾಶನ, ಅಪರ್ಣಾ, ಚಂಡಿಕಾ, ಚಂಡ, ಮುಂಡಾಸುರ, ನಿಷೂದಿನಿ ಅಂತ. ಇದು ಜಗನ್ಮಾತೆಯ ಲಯ ಕಾರ್ಯವನ್ನ ತಿಳಿಸುತ್ತೆ. ಈ ನಾಮಗಳು ನಾವೇನು ಮುಂದೆ ಗಮನಿಸ್ತೀವೋ ಇವೆಲ್ಲ ಜಗನ್ಮಾತೆ ಹೇಗೆ ಲಯವನ್ನ ಮಾಡ್ತಾಳೆ ಅನ್ನುವಂಥ ವಿಚಾರವನ್ನ ತಿಳಿಸುವಂತ ನಾಮಗಳು. ಸೊ ಇವತ್ತು ನಾನು 749 ನಾಮಗಳು ಗಮನಿಸಿದೀವಿ. 750ಕ್ಕೆ ಒಂದು ನಾಮ ಕಡಿಮೆ. 750ನೇ ನಾಮ ಮಹೇಶ್ವರಿ ಅಂತ. ಇದನ್ನು ಗಮನಿಸ್ಬಿಡೋಣ. 750 ಆಗ್ಬಿಡುತ್ತೆ. ಇದೇನು ಅಂದ್ರೆ ಮಹಾ ಈಶ್ವರಿ ಮಹೇಶ್ವರಿ. ಇದು ಸುಲಭವಾಗಿ ಅರ್ಥ ಆಗುತ್ತೆ, ಇದಕ್ಕೇನು ತುಂಬಾ ವಿವರಣೆ ಬೇಕಾಗಲ್ಲ. ಯಾಕೆಂದ್ರೆ ಮಹೇಶ್ವರಿ, ಮಹಾ ಅಂದಾಗ ನಾವಿಲ್ಲಿ ವಿಶೇಷಣವನ್ನ ಗಮನಿಸ್ತೀವಿ. ಮಹಾ, ಮಹತ್. ಈಶ್ವರಿ ಅಂದ್ರೆ ಒಡತಿ. ಈ ಮಹತ್ತಿಗೆ, ಮಹತ್ ಅಂದ್ರೆ ಏನು, ಇಡೀ ಬ್ರಹ್ಮಾಂಡವನ್ನ ಮಹತ್ ಅಂತ ಕೂಡ ಕರೆಯಲ್ಪಡುತ್ತೆ. ಇದಕ್ಕೆ ಈಶ್ವರಿ, ಹಾಗಾಗಿ ಮಹೇಶ್ವರಿ. ಮಹೇಶ್ವರಿಯ ಸ್ಥಾನ ನಮ್ಮ ಶರೀರದಲ್ಲಿ
ಜ್ಞಾನಿಗಳು ಹೇಳುವಂಥದ್ದು ಏನು ಅಂದ್ರೆ ಈ ಭ್ರೂಮಧ್ಯ ಅಂತ. ನಾವು ಏನು ಕುಂಕುಮನೋ ಏನೋ ಒಂದು ಇಟ್ಕೊಳ್ತೀವಲ್ಲ, ವಿಭೂತಿನೋ ಇನ್ನೊಂದು ಮತ್ತೊಂದು, ಅದೇನು ಅಂದ್ರೆ ಮಹೇಶ್ವರಿ ಸ್ಥಾನ ಅಂತ ಅಲ್ಲಿ ಇಟ್ಕೊಳ್ಳೋದು. ಆಜ್ಞಾಚಕ್ರ ಅಲ್ಲಿ ಮಹೇಶ್ವರಿ ರೂಪದಲ್ಲಿ, ಸಪ್ತ ಮಾತೃಕೆಯರಲ್ಲಿ ಮಹೇಶ್ವರಿ ರೂಪದಲ್ಲಿ ಅಲ್ಲಿ ನೆಲೆಸಿರ್ತಾಳೆ. ಸೊ ಅಲ್ಲಿ ಮಹೇಶ್ವರಿಯಾಗಿ ನೆಲೆಸಿ ಈ ಷಟ್ಚಕ್ರಗಳಿಗೆ ಆಕೆ ಒಡತಿಯಾಗಿರ್ತಾಳೆ. ಆಕೆ ಕಂಟ್ರೋಲ್ ಅಲ್ಲೇ ಇಡೀ ಶರೀರ ಇರುತ್ತೆ. ಹೀಗೆ ಇಡೀ ಬ್ರಹ್ಮಾಂಡವನ್ನ ಆಳ್ತಾ ಇರೋಳು ಮಹೇಶ್ವರಿ. ಸೊ ಇಲ್ಲಿಗೆ 750 ನಾಮಗಳನ್ನ ನಾವು ಗಮನಿಸಿದೀವಿ. ಇನ್ನು 250 ನಾಮಗಳು ಉಳಿದಿದೆ. ಇವತ್ತಿಗೆ ಸರಿಯಾಗಿ 775 ಪ್ರವಚನಗಳೇ ಆಗಿದೆ. ಇನ್ನು 25 ಆದ್ರೆ 100 ಆಗುತ್ತೆ. ಮುಂದಿನ ದಿನಗಳಲ್ಲಿ ಜಗನ್ಮಾತೆಯ ಕೃಪೆಯಿಂದ ನಾವು ಇದನ್ನ ಮುಂದುವರಿಸ್ತಾ ಹೋಗೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.